ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ 3ನೇ ಅಧ್ಯಾಯ 12ನೇ ಶ್ಲೋಕದಿಂದ 17ನೇ ಶ್ಲೋಕದವರೆಗೂ ಮನನ ಮಾಡೋಣ. 12ನೇ ಶ್ಲೋಕ ಹೀಗಿದೆ: ಇಷ್ಟಾನ್ ಭೋಗಾನ್ ಹಿ ವೋ ದೇವ ದಾಸ್ಯಂತೆ ಯಜ್ಞಭಾವಿತಾಃ ತೈರ್ದತ್ತಾನ್ ಅಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ಇದರ ಅರ್ಥ: ತ್ಯಾಗದ ಸಾಧನೆಯಿಂದ ತೃಪ್ತರಾದ ದೇವತೆಗಳು ನಿಮಗೆ ಜೀವನದ ಎಲ್ಲ ಅಪೇಕ್ಷಿತ ಅವಶ್ಯಕತೆಗಳನ್ನು ನೀಡುತ್ತಾರೆ, ಆದರೆ ಪ್ರತಿಯಾಗಿ ಕಾಣಿಕೆಗಳನ್ನು ನೀಡದೆ ಕೊಟ್ಟದ್ದನ್ನು ಆನಂದಿಸುವವರು ನಿಜವಾಗಿಯೂ ಕಳ್ಳರು ಅಂತ ಹೇಳ್ತಾ ಇದ್ದಾರೆ. ಇದ್ರದ್ದು ಯಜ್ಞದಿಂದ ಸಂತುಷ್ಟರಾದ ದೇವತೆಗಳು ನಮಗೆ ಏನನ್ನು ಕೊಡುತ್ತಾರೆ, ಯಾರನ್ನು ಕಳ್ಳ ಎಂದು ಕರೆಯಲಾಗಿದೆ ಅಂತ. ವೀಣಾಜಿ, ಇದರ ಅರ್ಥವನ್ನ ತಿಳಿಸ್ತೀರಾ? ಅದು ಇಲ್ಲೇ ಇದೆಯಲ್ಲ ಮೇಡಮ್, ಇಲ್ಲೇ ಕೊಟ್ಟಿದಾರಲ್ಲ. ಯಜ್ಞದಿಂದ ಸುಪ್ರೀತರಾದ ದೇವತೆಗಳು ನಿಮಗೆ ಬಯಸಿದ ಭೋಗಗಳನ್ನು ಕೊಡುವರು. ನಮ್ಗೆ ಏನೇನು ಯಜ್ಞದಿಂದ ನಾವು ಕೇಳ್ತೀವಿ ಅದನ್ನೆಲ್ಲ ಕೊಡ್ತಾರೆ. ಅದರಿಂದ ಪಡೆಯುವ ವಸ್ತುಗಳು ಅವರಿಗೆ ಕೊಡದೆ, ಅದರಿಂದ ಪಡೆಯುವ ವಸ್ತುಗಳನ್ನು ಅವರಿಗೆ ಕೊಡದೆ ಅವ್ರಿಗೇನೆ ಕೊಡದೆ ಯಾವನು ಅವರೇ ಅನುಭವಿಸ್ತಾರೋ ಅವನೇ ಕಳ್ಳ ಅಂತ ಇಲ್ಲೇ ಆನ್ಸರ್ ಎಲ್ಲದ್ರಲ್ಲೂ ನಾವು ಸಂಕ್ಷಿಪ್ತ ಇದು ವಿವರಣೆ ಇದ್ದೇ ಇರುತ್ತೆ. ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಬಿಟ್ಟು ಹೇಳ್ಬೇಕಾಗತ್ತೆ. ಅದಕ್ಕೆ ನಿಮ್ಗೆ ಯಾವ ರೀತಿಯಲ್ಲಿ ಅನ್ಸಿದೆ ಅದನ್ನ ತಿಳಿಸ್ಕೊಡಿ. ಅದೇ ದೇವತೆಗಳು ಎಲ್ಲಾ ಕೊಡ್ತಾರೆ. ಅದೇ ನನ್ಗನ್ಸಿದ್ದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಎಲ್ಲ ಭಗವಂತಂದೆ ಅಲ್ಲ, ಆತರ ಅನ್ನಿಸ್ತು ಮೇಡಮ್. ಬೇರೆ ಯಾರಾದ್ರೂ ಹೇಳ್ತೀರಾ ಇದ್ರ ಬಗ್ಗೆ ವಿವರಣೆನ? ಲಕ್ಷ್ಮೀಜಿ ಹೇಳ್ತೀರಾ? ಇಲ್ಲೇ ಇವಾಗ ನಾವು ಇವಾಗ ರಥಸಪ್ತಮಿ ಬಂತಂತೆ ಅಂತ ಹೇಳಿರಿ, ಇಲ್ಲಿ ಎಲ್ಲಾರು ಕುಂಕುಮಾರ್ಶನಕ್ ಅಂತೇಳಿ ಕರಿತೇವಮ್ಮ. ಅವಾಗ ಕರ್ದಾಗ ನಾವು ಈಗ ಅವ್ರಿಗೆ ಈಗ ಕುಂಕುಮಾರ್ಶನ ಯಾಕಂತೆ ಕರೀತಾರಂತೆ ಅಂತ ಹೇಳಿದ್ರೆ, ನಾವು ಅವ್ರಿಗೆ ಲಕ್ಷ್ಮಿ ಸಮಾನ ಅಂತ ಹೇಳಿ ಅವ್ರ ನಮ್ಮನ್ ಮನಿಗ್ ಕರೀತಾರ್ರಿ ಕುಂಕುಮಾರ್ಶನಕ್ಕ. ನಾವ್ ಹೋಗ್ತೇವಿ, ಇಸ್ಕೊಂಡ್ ಸರಳ್ ಮನಿಗ್ ಬಂದ್ಬಿಡ್ತೇವಿ. ಮನಿಗ್ ಬಂದ್ ಮನಿಗ್ ಬರ್ತೇವೆ. ಅದ್ರ ಬದ್ಲುನು ನಾವು ಯಾವಾಗ ನಾವುನು ಅವ್ರನ್ನ ನೀವು ನಮ್ ಮನಿಗ್ ಬರ್ರಿ, ನೀವು ನಮ್ ಮನಿಗ್ ಒಂದ್ಸತಿ ಕುಂಕುಮಾರ್ಶನಕ್ ಬಂದ್ ಹೋಗ್ರಿ ಅಂತ ಹೇಳಿ ಕರಿತೇವಲ್ಲ, ಅವಾಗ ನಮ್ದು ತ್ಯಾಗ ಜೀವನ ಬರ್ತೈತಿ ಅಂತ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಅಂದ್ರ ನಾವ್ ಏನ ತಗೊಂಡ್ರುನು ಪ್ರತ್ಯೇಕ ಈಗ ಇಷ್ಟೊಂದ್ ಈ ಭೂಮಿ ಮೇಲೆ ನಡಿತೇವಿ, ಇದ್ ಗಾಳಿ ಎಲ್ಲಾ ತಗೊಂತೇವಿ, ನೇಚರ್ ಇಂದ ಇಷ್ಟೆಲ್ಲಾ ನಾವು ಪಡ್ಕೊಂತೇವ್ರಿ. ಅವೆಲ್ಲಾ ದೇವತೆಗಳನ್ನ ರೀ. ಗಿಡ ಮರ ಆಗಿರ್ಬೋದು, ಅಥವಾ ಭೂಮಿ ಆಗಿರ್ಬೋದು, ಅಥವಾ ಆಕಾಶ ಆಗಿರ್ಬೋದು, ಅವೆಲ್ಲ ನಾವ್ ಬದುಕ್ಲಿ ಅಂತ ಹೇಳಿ ತಮ್ಮನ್ ತಾವು ತ್ಯಾಗ ಮಾಡಿ ಅವ್ರು ನಮ್ಗೋಸ್ಕರ ಇರ್ತಾರ್ರಿ. ಅಂತದ್ ನಾವ್ ಗಿಡ ಕಡಿತೇವಿ, ಭೂಮಿಗ್ ಹೆಂಗ್ ಬೇಕಾದಂಗ ಉಗುಳ್ತೇವಿ, ಎಲ್ ಬೇಕಾದಲ್ಲಿ ತೆಗಿತೇವಿ, ಏನೇನೆಲ್ಲಾ ಮಾಡ್ತೇವಮ್ಮ. ಆಕಾಶನು ಅಷ್ಟ ರೀ, ಹವಾನು ಅಷ್ಟ, ಎಷ್ಟೆಲ್ಲಾ ಹಾಳ್ ಮಾಡ್ಕೊಂಡ್ ಹೊಂಟೇವಿ. ಅದ್ರ ಬದ್ಲುನು ಇವೆಲ್ಲಾ ಇಷ್ಟೆಲ್ಲಾ ನಮ್ಗಿಷ್ಟೆಲ್ಲಾ ಬದ್ಕಾಕ ಇವು ಅವಶ್ಯಕತೆ, ಇವು ನಮ್ಗೊಂದು ಜೀವನಕ್ಕ ಎಲ್ಲಾ ಬೇಕಾಗಿರೋದನ್ ಕೊಡ್ತಾ ಇದಾವು. ಜಗತ್ ಅನ್ನೋದು, ಪ್ರಕೃತಿ ಅನ್ನೋದು, ಅದನ್ನ ನಾವ್ ಉಳಿಸ್ಬೇಕು. ಅದನ್ನ ಹೆಂಗಾರ ಮಾಡಿ ನಮ್ ಮುಂದಿನ ಪೀಳಿಗೆಗ್ ತಗೊಂಡ್ ಬರ್ಬೇಕು ಅಂತಂದ್ ಹೇಳಿ ನನಗ ಅದು ಹಂಗ ಅನಸ್ತಮ್ಮ. ಪರ್ಫೆಕ್ಟ್ ಆಗಿದೆ ಅಲ್ವಾ? ನಾವು ಅದನ್ನೆಲ್ಲ ಉಳಿಸ್ದೇ ಇದ್ರೆ ಮುಂದಿನ ಪೀಳಿಗೆಗಿರಲ್ಲ ಖಂಡಿತವಾಗಿ. ಮತ್ತೆ ನಮಗೆ ಇಲ್ದೇನೋ ಆಗತ್ತೆ ಈಗ. ಹಾಗಾಗಿ ಅದನ್ನೆಲ್ಲ ಹಾಳು ಮಾಡಿನೇ ನಮಗೆಲ್ಲ ಎಷ್ಟೊಂದು ತೊಂದರೆಗಳು ಆಗಿದೆ ಅಲ್ವಾ? ಅಷ್ಟು ಸ್ವಾರ್ಥದಿಂದ
ನಾವು ಕೆಲಸ ಮಾಡಿದಾಗ ನಮಗೆ ತೊಂದರೆಗಳೇ ಉಂಟಾಗತ್ತೆ. ಅದಕ್ಕೆ ಪ್ರಕೃತಿಯಲ್ಲಿ ಯಾವ ನಿಯಮವಾಗಿ ಎಲ್ಲವೂ ನಡ್ಕೊಳ್ತಾ ಇದೆ ಅನ್ನೋದನ್ನ ನೋಡಬೇಕು. ಆಗ ಗೊತ್ತಾಗುತ್ತೆ. ನಾನು ಹಾಗೆ ಪ್ರಕೃತಿಗೆ ಅನುಗುಣವಾಗಿ ನಾನು ಅದೇ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ನಾನು ಸಮಾಧಾನವಾಗಿ ಆನಂದವಾಗಿ ಇರಬಹುದು. ಇಲ್ಲ ಅಂತಂದ್ರೆ ನಾನು ಅದನ್ನ ಕಸಿದುಕೊಂಡೆ ಅಂತ ಲೆಕ್ಕ ಆಗುತ್ತೆ. ಇವಾಗ ಒಂದು ಮಾರ್ಕೆಟ್ಗೆ ಹೋಗ್ತೀವಿ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಏನೋ ಒಂದು ಸಾಮಾನು ತಗೊಂಬರ್ತೀವಿ. ತಗೊಂಬಂದ್ರೆ ಅದನ್ನು ಸುಮ್ಮನೆ ಉಪಯೋಗಿಸ್ಕೊಂಡ್ಬಿಟ್ರೆ ಆಯ್ತಾ? ಅವನ ಏನು ಕೊಡ್ಬೇಕು ಅದು ಕೊಡ್ಬೇಕಲ್ವಾ? ಅಷ್ಟು ಒಂದು ಸಣ್ಣ ಒಂದು ಕ್ರಿಯೆಯಲ್ಲೇ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೋದು. ಕೊಡ್ತಿದ್ರೆ ನಾನು ಕಳ್ಳ ಅಂತ ಅಂದ್ಬಿಟ್ಟು ಅರ್ಥ ಅಲ್ವಾ ತಗೊಂಬಂದ್ರೆ. ಹಾಗೇನೆ ಪ್ರಕೃತಿ ಮಾತೆ ಎಲ್ಲ ಸರ್ವಸ್ವವನ್ನು ನಮಗೆ ಇಟ್ಟಿದ್ದಾಳೆ. ಅದನ್ನ ತಗೊಳ್ತೀವಿ, ಅದನ್ನ ಪ್ರಿಸರ್ವ್ ಮಾಡಬೇಕು. ಆ ರೀತಿಯಲ್ಲಿ ಬದುಕನ್ನ ನಡೆಸ್ಬೇಕು. ಇಲ್ಲ ನಾವು ಎಲ್ಲ ಕಸಿದುಕೊಂಡು ನಾವು ಸ್ವಾರ್ಥಪರರಾಗಿದ್ರೆ ನಾವು ಖಂಡಿತವಾಗೂ ಕಳ್ಳರು ಅಂತಂದ್ಬಿಟ್ಟು ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾ ಇರೋದು. ಎಷ್ಟು ಎಲ್ಲ ಕಾಲಕ್ಕೂ ಸಾರ್ವಕಾಲಿಕ ಸತ್ಯಗಳನ್ನ ಹೇಳಿದ್ದಾರೆ. ಬೇರೆ ಯಾರಾದ್ರೂ ಏನಾದ್ರೂ ಹೇಳೋದಿದ್ಯಾ ಅಥವಾ ಮುಂದಿನ ಶ್ಲೋಕಕ್ಕೆ ಹೋಗೋಣವಾ? ಯಾರಾದ್ರೂ ವಿವರಣೆಯನ್ನು ಕೊಡೋರಿದ್ದೀರಾ? ಅಲ್ಲ, ಲಕ್ಷ್ಮಿ ಅವ್ರು ಹೇಳಿದ್ರಲ್ಲ ಕುಂಕುಮಕ್ಕೆ ಹೋಗ್ತೀವಿ ಅಂತ, ಅದ್ರದ್ದು ಇನ್ನೊಂದ್ ಸ್ವಲ್ಪ ಏನಾದ್ರು ಹೇಳಿ ಅದ್ರದ್ದು ಬಗ್ಗೆ. ಕುಂಕುಮಕ್ಕೆ ಹೋದಾಗ ಅವರು ನಮ್ಗೆ ಟ್ರೀಟ್ ಮಾಡ್ತಾರೆ, ನಾವೇನ್ ಕೊಡ್ಬೇಕು ಅವ್ರಿಗೆ? ಅಂದ್ರೆ ಧನ್ಯತಾ ಭಾವನೆ ಅಂತ ಹೇಳಿ ನಾನ್ ಹಂಗ್ ಹೇಳ್ದೆ ಅಮ್ಮ. ನಾವ್ ಯಾರ್ದೋ ಧನ್ಯತಾ. ಕಡೆಯಿಂದ ಏನೋ ಪಡಿತೇವಲ್ಲ, ಅವಾಗ ನಾವ್ ರಿಟರ್ನ್ ಅವ್ರಿಗೂ ಸ್ವಲ್ಪ ಕರಿಬೇಕು. ಅವ್ರ ಎಷ್ಟು ನಮಗ್ ಪ್ರೀತಿ ತೋರ್ಸಿರ್ತಾರ್ರಿ, ಅವ್ರೆಷ್ಟು ನೀವು ಒಂದು ದೇವ್ರ ಸಮಾನ ಅಂತ ಹೇಳಿ ತೋರ್ಸಿರ್ತಾರಲ್ಲ, ಅಂತ ಟೈಮ್ನೊಳಗ್ ನಾವು ಸಂಬಂಧ ಉಳಿಸ್ಕೋಬೇಕ. ಅಂದ್ರ ಅವ್ರನ್ನು ನಮ್ಮೊಳಗ್ ನಾವ ಕರೆದು ಪ್ರೀತಿ ಆದರ್ಸ್ಬೇಕು. ಮಾಡ್ಬೇಕಂತೆ. ಹಾ ಅವ್ರನ್ನು ಹೂನ್ರಿ ಅಮ್ಮ, ಕರೆದು ಆದರ್ಸ್ಬೇಕು ಅಂತನಾ? ಹಾ, ಸರಿ, ಹೂನ್ರಿ, ಆಯ್ತು. ಹೌದು. ಆಶೀರ್ವಾದ ನೀವೇ ಮಾಡ್ಬೇಕು, ಒಳ್ಳೇದಾಗ್ಲಿ ಅಂತ. ಅವ್ರು ನಮ್ಗೆ ಅಷ್ಟೊಂದು ಸತ್ಕಾರ ಮಾಡಿದ್ರೆ ಹ್ಮ್ ನಾವು ಹ್ಮ್ ಆಶೀರ್ವಾದನಾದ್ರೂ ಮಾಡ್ಬೇಕಲ್ವಾ ತಾನೆ? ಅವ್ರು ಸರಿ ಮಾಡಿದಾಗ ಸರಿ. ತಾನೆ. ಹಾಗೆ ಹಾ ನಾವು ದೇವತೆಗಳಿಗೆ ಏನಾದ್ರೂ ಅರ್ಪಣೆಯನ್ನ ಮಾಡಿದಾಗ ಅವರು ಆಶೀರ್ವಾದವಾಗಿ ನಮ್ಗೆ ಬೇಕಾದಷ್ಟನ್ನ ಕರುಣಿಸ್ತಾರೆ. ಇಲ್ಲ ಅಂತಂದ್ರೆ ನಾನು ಕಸಿದ್ಕೊಂಡಂಗಾಗತ್ತೆ. ಅದು ಆ ರೀತಿಯಲ್ಲಿ ಪ್ರಕೃತಿ ಮಾತೆ ಅನ್ನೋದು ಆ ರೀತಿಯಲ್ಲಿ ನಡೀತಾ ಇರೋದು. ಇವಾಗೆಲ್ಲ ನಾವು ಎಲ್ಲ ಪ್ರತಿಯೊಂದು ಪಡೆದುಕೊಳ್ತೀವಿ ಎಲ್ಲ ಪ್ರಕೃತಿಯಿಂದಾನೇ ಅಲ್ವಾ? ಅದಕ್ಕೆ ಅವನ್ನೆಲ್ಲ ಪ್ರಿಸರ್ವ್ ಮಾಡಬೇಕು ತಾನೆ. ಅದಕ್ಕೆ ಏನು ಅಗತ್ಯ ಇದೆಯೋ ಅದನ್ನ ಕೊಡಬೇಕು. ಅದನ್ನೆಲ್ಲ ವೇದಗಳಲ್ಲಿ ಹೇಳಿದ್ದಾರೆ, ಮುಂದಿನ ಶ್ಲೋಕಗಳಲ್ಲೂ ಸಹ ಹೇಳ್ತಾರೆ. 13ನೇ ಶ್ಲೋಕದ ಈಗ ವಾಯು ಅದಕ್ಕೆಲ್ಲ ನಾವು ಪ್ರತಿಫಲವಾಗಿ ಏನ್ ಕೊಡ್ಬೋದು ಅವ್ರಿಗೆ ವಾಪಸ್ಸು? ವಾಯು ಮಾಡಬಾರ್ದು, ವಾಯು ಮಾಲಿನ್ಯ ಮಾಡಬಾರ್ದು. ಮಾಡಬಾರ್ದು ಅಂತ ಅಷ್ಟೇ. ಗಿಡ ಮರ ಜಾಸ್ತಿ ಬೆಳೆಸ್ಬೇಕಮ್ಮ. ಆದಷ್ಟು ಇದ್ದಿರ ನೀರ್ನೊಳಗ್ ಕಡಿಮೆ ಉಪಯೋಗಿಸಿ ನಮ್ ಮುಂದಿನ ಸಂತತಿಗ್ ನೀರ್ ಉಳಿಸೋದಾಗ್ಲಿ. ನಾವು ಗಿಡ ಹಚ್ಬೇಕ್ರಿ ಮನ್ಯಾಗ. ಎಷ್ಟ್ ಖುಷಿ ಅನಸ್ತೈತ್ರಿ. ನೇಚರ್ ಎಲ್ಲಿ ಬೀಜ ಸಿಗ್ತೈತೋ ಅಲ್ಲೊಂದ್ ಕಡೆಗೆ ಟ್ರೈನ್ ಒಳಗ್ ಎಲ್ಲೋ ಹೊರಟಿರ್ತೇವಮ್ಮ. ಒಂದಿಷ್ಟ್ ಮನ್ಯಾಗ ಈಗ ಏನೇನೆಲ್ಲಾ ಚಿಕ್ಕ ಹಣ್ಣ್ ತಿಂದಿರ್ತೇವಿ, ಆಮೇಲೆ ಏನದ್ದು ಹಲಸಿನಣ್ಣ್ ತಿಂದಿರ್ತೇವಿ. ಅವನ್ನೆಲ್ಲಾ ಬೀಜ ಶೇಖರಣೆ ಮಾಡಿಟ್ಟು ಟ್ರೈನ್ ಒಳಗ್ ಹೋಗೋಕಾರ ಎಲ್ಲಿ ಕಾಡ್ ಸಿಗ್ತೈತೆ ಅಲ್ಲಿ ಹಾಕೋದು ಅಮ್ಮ. ನನ್ಗ ಇದು ಬಹಳ ಖುಷಿ ಕೊಡ್ತೈತಿ ಅಮ್ಮ. ಇಲ್ಲಿ ಲೋಣಾವಳ ಅಂತ ಹೇಳಿ ದೊಡ್ಡದೊಂದ್ ಕಾಡ್ ಐತ್ರಿ, ಅಲ್ಲಿ ಹೋಗ್ತಾ ಹೋಗಿರ್ತೇನ್ರಿ. ಬೆಳಿತತೋ ಬಿಡ್ತತೋ ಮುಂದಿಂದಮ್ಮ. ನಾನ್ ಯಾವಾಗ ಜೂನ್ ಜುಲೈ ಇದ್ರೊಳಗ್ ಪ್ರಯಾಣ ಮಾಡ್ಬೇಕಾರನು ಈ ಕೆಲ್ಸ ಮಾಡ್ತೇನೆ. ಅಂದ್ರೆ ಅಟ್ಲೀಸ್ಟ್ ಒಂದ್ ಗಿಡಾನರ ಹುಟ್ಟಿ ನಮ್ ಮುಂದಿನ ಪೀಳಿಗೆಗಾಗ್ಲಿ ಅಥವಾ ನಮಗ ಆಗ್ಲಿ ಈಗ ಸದ್ಯಕ್ಕ ಆಕ್ಸಿಜನ್ ಕೊಡ್ಲಿ, ಮಳಿ ಬೆಳಿ ಎಲ್ಲಾ ಚಲೋ ಆಗ್ಲಿ ಅಂತಂದ್ ಹೇಳಿ ಅದಷ್ಟ ರೀ ಪ್ರೇಮ್, ಮತ್ತೊಂದೇನು ಇಲ್ಲ ಅಮ್ಮ. ಏನಾರ ಈಗ ಹೇಳ್ಬೇಕಾಗಿದ್ರೆ sorry ಅಮ್ಮ. ಇಲ್ಲ ಕರೆಕ್ಟ್ ಆಗಿದೆ. ಈಗ ಮಾತ್ರ ಅವೇರ್ನೆಸ್ ಬಂದಿದೆ ಅಂತ ಅಲ್ಲ, ಇದು ವೇದಗಳಲ್ಲಿ ಹೇಳಿರೋದು. ಒಂದು ಮರನ ನಾವು ಏನೋ ಅಗತ್ಯ ಇದೆ, ನಾವು ಅದನ್ನು ಕಡಿತೀವಿ ಅಂತಂದ್ರೆ, ಒಂದು ತೆಂಗಿನ ಮರ ಕಡಿದ್ವಿ ಅಂತಂದ್ರೆ ಅದಕ್ಕೆ ಪ್ರತಿಯಾಗಿ 2 ತೆಂಗಿನ ಮರ, ಹಾಗೆ ಒಂದೊಂದು ಮರಕ್ಕೂ ಇಷ್ಟಿಷ್ಟನ್ನ ನಾವು ಹಾಕ್ಬೇಕು ಅನ್ನೋದು ಅಲ್ಲಿ ಎಲ್ಲ ಇದೆ. ಆ ಪ್ರಕಾರ ಈಗಲೂ ಸಹ ಅದನ್ನ ಅನುಸರಿಸ್ತಾರೆ. ತೆಂಗಿನ ಮರ ಕಡಿದ್ರೆ ಸುಮ್ಮನೆ ಇರಲ್ಲ, ಬೇರೆ ಎಲ್ಲಾದ್ರೂ ಅದನ್ನ ಬೇರೆ ಸಸಿಗಳನ್ನ ತಂದು ನೆಡ್ತಾರೆ. ಪುನಃ ನೀಡ್ತಾರೆ. ಹೌದು.
ನೆಡ್ತಾರೆ, ಈಗಲೂ ಪಾಲನೆಯನ್ನ ಮಾಡ್ತಾರೆ. ಆ ರೀತಿಯಲ್ಲಿ ಮಾಡ್ತಾ ಹೋದ್ರೆ ಅವಾಗ ಎಲ್ಲ ಪ್ರಿಸರ್ವ್ ಆಗುತ್ತೆ. ಒಂದು ಅದನ್ನ ತೆಂಗಿನ ಬೆಳೆಸಿದ್ರೆ ಅದು ಅದನ್ನ ಎಷ್ಟು ಮಾಡ್ಲಿಲ್ಲ ಅಂದ್ರೆ ಕಳ್ರು ಅಂತ ಅರ್ಥ ಬರುತ್ತೆ ಕಳ್ರು ಅಂತ. ಮತ್ತೆ ಮುಂದೆ ಇರೋದೇ ಇಲ್ಲ, ನಮಗೂ ಲಭ್ಯ ಇರಲ್ಲ, ನಮ್ಮ ಮುಂದಿನ ಜನರೇಷನ್ಗೂ ತಿಳಿಬೋದು. ಸಿಗಲ್ಲ. ಆ, ಎಲ್ಲ ನಾವು ಹಾಳು ಮಾಡ್ದಂಗೆ ಆಗತ್ತೆ. ಅದಕ್ಕೋಸ್ಕರ ಸರಿ ಅದು ಸರಿಯಿಲ್ಲ, ಸರಿ. ನಮಗೂ ತೊಂದರೆಯನ್ನು ಕೊಡುತ್ತದು. ಸರಿ. ಆ, ಯಾವುದು ಸರಿಯೋ ಅದನ್ನೇ ನಾವು ಪಾಲನೆ ಮಾಡಬೇಕು. ಯಜ್ಞದ ಆ, ರೀತಿಯಲ್ಲಿ ಪಾಲನೆ ಮಾಡಬೇಕು. ಅಂದ್ರೆ ಏನು ಸಿಗುತ್ತೋ ಅದು ನಮಗೆ ಪ್ರಸಾದ ಅನ್ನೋ ರೀತಿಯಲ್ಲಿ ತಗೊಳ್ಬೇಕು. ಎಲ್ಲಾನು ನಾನೇ ಕಬಳಿಸ್ಕೊಳ್ತೀನಿ ಅಂತಂದ್ಬಿಟ್ಟು ಅನ್ಬಾರ್ದು. ಅದನ್ನ ಅಗತ್ಯವಿರುವಂತಹದ್ದು, ಅದೇ ಇವಾಗ ಹೇಳಿದ್ನಲ್ಲ, ಅಂಗಡಿಗೆ ಹೋದ್ರೆ ಅವನು ಕೊಡ್ಬೇಕಾದನ್ನು ಕೊಡ್ಬೇಕು, ಆ ಸಾಮಾನನ್ನ ನಾನು ತೆಗೆದುಕೊಂಡ್ಬರ್ಬೇಕು. ಇಲ್ಲ ಸುಮ್ಮನೆ ತಗೊಂಬಂದ್ಬಿಟ್ರೆ ನಾನು ಕಳ್ಳ ತಾನೆ. ಆ ರೀತಿಯಲ್ಲಿ ಪ್ರಕೃತಿಯಲ್ಲಿ ಇರೋದನ್ನೆಲ್ಲನೂ ನಾವು ತಗೊಳ್ತೀವಿ. ತಗೊಂಡ್ಮೇಲೆ ಅದಕ್ಕೆ ಕೊಡ್ಬೇಕಾಗಿರೋಂತಹದ್ದನ್ನ ನಾವು ಕೊಡಬೇಕು. ಆ ರೀತಿಯಲ್ಲಿ ಎಲ್ಲದಕ್ಕೂ ಅಷ್ಟೇ. ಒಂದು ಸಂಸ್ಥೆಯನ್ನು ಹುಟ್ಟು ಹಾಕ್ತಾರೆ. ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರೆ ಅನೇಕ ಜನರಿಂದ ದುಡಿಸ್ಕೊಳ್ತಾರೆ. ಅವ್ರಿಗೆ ಕೊಡ್ಬೇಕಾಗಿರೋದನ್ನ ಕೊಡಬೇಕು. ಅವರೆಲ್ಲ ಸಂಪಾದನೆ ಮಾಡಿ ಕೊಟ್ಟಿದ್ದನ್ನೆಲ್ಲ ಓನರ್ ಇರ್ತಾನಲ್ಲ, ಅವನ್ನೆಲ್ಲ ಇಟ್ಕೊಂಡ್ಬಿಟ್ರೆ ಅವನು ಕಳ್ಳ ಆಗ್ತಾನೆ. ಅವ್ರಿಗೂ ಎಲ್ಲವನ್ನು ಕೊಡಬೇಕು. ಆವಾಗ ಏನಾಗುತ್ತೆ, ಆ ಸಂಸ್ಥೆ ಉದ್ಧಾರ ಆಗಲ್ಲ. ಅವರೆಲ್ಲ ರಿವೋಲ್ಟ್ ಆಗ್ತಾರೆ, ಸ್ವಲ್ಪ ದಿನ ನೋಡ್ತಾರೆ, ಆಮೇಲೆ ರಿವೋಲ್ಟ್ ಆಗ್ತಾರೆ ಅಥವಾ ಬಿಟ್ಟು ಹೋಗ್ತಾರೆ. ಈ ರೀತಿಯಲ್ಲಾಗುತ್ತೆ. ಆ ಸಂಸ್ಥೆ ಉಳಿಯುತ್ತಾ ಉಳಿಯಲ್ಲ. ಅದಕ್ಕೆ ಯಾವ ರೀತಿಯಲ್ಲಿ ನಾವು ಬದುಕಬೇಕು ಅನ್ನೋದನ್ನ ಕಲಿಬೇಕು. ಅದನ್ನ ಇಲ್ಲಿ ಬಹಳ ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಓಕೆ ಮೇಡಮ್. ಯಜ್ಞ ಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಕಂ ಪಾಪ ಯೇ ಪಚಂತ್ಯಾತ್ಮಕಾರಣಾತ್. ತ್ಯಾಗದಲ್ಲಿ ಮೊದಲು ಅರ್ಪಿಸಿದ ಆಹಾರವನ್ನು ಸೇವಿಸುವ ಆಧ್ಯಾತ್ಮಿಕ ಮನಸ್ಸಿನವರು ಎಲ್ಲ ರೀತಿಯ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾರೆ. ಇತರರು ತಮ್ಮ ಸಂತೋಷಕ್ಕಾಗಿ ಆಹಾರವನ್ನು ಬೇಯಿಸುತ್ತಾರೆ, ನಿಜವಾಗಿಯೂ ಪಾಪವನ್ನು ಮಾತ್ರ ತಿನ್ನುತ್ತಾರೆ. ಇದು ಅದರ ಮುಂದಿನ ಭಾಗ. ದೇವತೆಗಳಿಗೆ ನಾವು ಏನು ಕೊಡೋದೆಲ್ಲ ಕೊಡಬೇಕು, ಆಮೇಲೆ ತಿನ್ನಬೇಕು. ಇಲ್ಲ ಅಂತಂದರೆ ಕಳ್ಳ ಅಂತಂದ್ಬಿಟ್ಟು ಅನ್ನಿಸ್ಕೊಳ್ತೀಯ ಅಂತಂದ್ಬಿಟ್ಟು ಹಿಂದಿನ ಶ್ಲೋಕದಲ್ಲಿ ಹೇಳಿದರೆ, ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ತ್ಯಾಗದಲ್ಲಿ ಮೊದಲು ಅರ್ಪಿಸಿದ ಆಹಾರವನ್ನು ಸೇವಿಸುವ ಆಧ್ಯಾತ್ಮಿಕ ಮನಸ್ಸಿನವರು, ಅವರು ತ್ಯಾಗ ಭಾವನೆ ಯಾವುದಕ್ಕೂ ಅವರಿಗೆ ಯಾವುದನ್ನು ನನ್ನದು ಅನ್ನುವ ಒಂದು ಭಾವವನ್ನು ಇಟ್ಕೊಳ್ಳಲ್ಲ. ಆ ರೀತಿಯಲ್ಲಿ ಎಲ್ಲ ಅರ್ಪಣಾ ಭಾವ. ತ್ಯಾಗ ಅಂತಂದ್ರೆ ಅರ್ಪಣಾ ಭಾವದಲ್ಲಿ ಅವರು ಜೀವನ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಬಂಧನಕ್ಕೆ ಒಳಗಾಗಲ್ಲ. ಅವರು ಇಲ್ಲ ನಾನು ಸ್ವಾರ್ಥಕ್ಕಾಗಿ ನಾನು ಸಂಪಾದನೆಯನ್ನು ಮಾಡ್ಕೊಳ್ತೀನಿ ಅಂದರೆ ಅದು ಬಂಧನಕ್ಕೆ ಕಾರಣವಾಗುತ್ತೆ. ಎಷ್ಟೇ ನೀನು ಪ್ರಾಪಂಚಿಕ ವಸ್ತುಗಳಿಂದ ನಾನು ಸಂತೋಷವನ್ನು ಪಡಿತೀನಿ ಅಂತಂದರೆ ಅದರಿಂದ ಕೊನೆಯದಾಗಿ ದುಃಖವೇ ಅನುಭವಿಸೋದು ಅಂತ ನಾವು ಅನೇಕ ಶ್ಲೋಕದಲ್ಲಿ ಈಗಾಗಲೇ ತಿಳ್ಕೊಂಡು ಇದ್ದೀವಿ. ಯಾತಕ್ಕೆ ಅಂತಂದರೆ ತಾತ್ಕಾಲಿಕವಾಗಿ ನಮಗೆ ಅನ್ನಿಸ್ಬೋದು, ಓ ಇದರಿಂದ ನನಗೆ ಸುಖ ಬಂತು ಅಂತ. ಆದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ, ಅದನ್ನು ರಕ್ಷಣೆ ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಅಥವಾ ಆ ಒಂದು ಕರ್ಮವನ್ನು ಮಾಡೋದಕ್ಕೆ ನನಗೆ ಸುಖ ಬರ್ಬೋದು, ದುಃಖನೂ ಬರ್ಬೋದು, ಹಾಗೂ ಆಗ್ಬೋದು. ಮತ್ತು ಸುಖ ಬಂತು ಅಂದರೆ ಅದನ್ನು ಸಂರಕ್ಷಣೆ ಮಾಡಬೇಕು ಅಂತಂದ್ಬಿಟ್ಟು ಹೋರಾಡ್ತೀವಿ. ಅದೆಲ್ಲನೂ ಮನಸ್ಸಿಗೆ ಎಷ್ಟೊಂದು ತೊಂದರೆಯನ್ನು ಕೊಡುತ್ತೆ ಅಲ್ವಾ. ಹಾಗಾಗಿ ಅಲ್ಲಿ ಆ ವಾಸನಾ ಬೀಜಗಳು ಅನ್ನೋದು ಶೇಖರಣೆ ಆಗ್ತಾ ಹೋಗುತ್ತೆ. ಆದರೆ ನಾನು ತ್ಯಾಗ ಮನೋಭಾವದಿಂದ ಯಾವುದಕ್ಕೂ ಅಂಟುಕೊಳ್ಳದೆ ಕೆಲಸವನ್ನು ಮಾಡಿದಾಗ ಏನಾಗುತ್ತೆ, ಆ ಬಂಧನಕ್ಕೆ ಒಳಗಾಗೋಲ್ಲ ತಾನೆ. ಇದರ ಉತ್ತರವನ್ನು ನಾವು ಪ್ರಶ್ನೆಯನ್ನು ಮೊದಲು ನೋಡೋಣ, ಆಮೇಲೆ
ಉತ್ತರ ಯಾರು ಹೇಳ್ತೀರಾ? ಇಂದ್ರಮ್ಮ ಅವರು ತಯಾರಾಗಿ, ಈ ಶ್ಲೋಕದಲ್ಲಿ ಯಾರು ಪಾಪಗಳಿಂದ ಮುಕ್ತರಾಗುತ್ತಾರೆ ಮತ್ತು ಯಾರು ಪಾಪಗಳನ್ನು ಅನುಭವಿಸುತ್ತಾರೆ ಎಂದು ಹೇಳಲಾಗಿದೆ. ಈಗಾಗಲೇ ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟಾಗಿದೆ ಅಲ್ವಾ? ಇದು ಯಾವ ರೀತಿಯಲ್ಲಿ ನಡೆಯುತ್ತೆ ಸ್ವಲ್ಪ ಡೀಟೇಲ್ ಆಗಿ. ಹಲೋ, ಕೇಳಿಸ್ತಾ ಇದೆಯಾ ಮೇಡಮ್? ಇವಾಗ ಕೇಳಿಸ್ತಾ ಇದೆ. ಹಾ, ಇದ್ರಲ್ಲಿ ನನಗನ್ಸೋದು ತ್ಯಾಗದಲ್ಲಿ ಮೊದಲು ಅರ್ಪಿಸಿದ ಆಹಾರವನ್ನು ಸೇವಿಸುವ ಆಧ್ಯಾತ್ಮಿಕ ಮನಸ್ಸಿನವರು. ಅಂದ್ರೆ ಇಲ್ಲಿ ಏನಾಗ್ತದೆ ಮೇಡಮ್, ನನಗೆ ತಿಳಿದ ಹಾಗೆ, ನಾವು ಏನೇ ವಸ್ತುವನ್ನ ತೆಗೆದುಕೊಂಡ್ರು ಕೂಡ, ಈಗ ನಾವು ಮನೇಲಿ ಸಿಂಪಲ್ ಆಗಿ ಅಡಿಗೆ ಮಾಡ್ತೇವೆ. ಅಡಿಗೆ ಮಾಡಿದಾಗ ಅದನ್ನ ನಾವು ಮೊದಲು ಏನ್ ಮಾಡ್ತೇವೆ, ದೇವರಿಗೆ ನೈವೇದ್ಯ ಮಾಡ್ಬೇಕು. ದೇವರಿಗೆ ನೀನೇ ಕೊಟ್ಟಿದೀಯಪ್ಪ ಇದನ್ನ, ಈ ಆಹಾರವನ್ನ ಅಂತೇಳಿ ದೇವರಿಗೆ ನೈವೇದ್ಯ ಮಾಡಿ ನಾವು ಉಳಿದಿದ್ದನ್ನ ಊಟ ಮಾಡೋದು ಒಂದು ಪದ್ಧತಿ ಮೊದಲಿಂದ ಕೂಡ. ಈಗ ಇತ್ತೀಚಿನ ಕಾಲದಲ್ಲಿ ಏನಾಗುತ್ತೆ, ಅಡಿಗೆಯನ್ನ ಪೂರ್ಣ ಮಾಡಿ ದೇವರಿಗೆ ಅರ್ಪಣೆ ಮಾಡೋದಿರ್ಲಿ, ಏನೋ ಒಂದು ಹಣ್ಣು ಅಥವಾ ಹಾಲು ಏನಾದ್ರೂ ಇಟ್ಬಿಟ್ಟು ನೈವೇದ್ಯಕ್ಕೆ ಮುಗಿಸ್ಬಿಡ್ತಾರೆ. ಆದ್ರೆ ಈ ಪರಮಾತ್ಮ ಎಲ್ಲಾ ರೂಪದಲ್ಲಿ ನಮಗೆ ಕೊಟ್ಟಿದ್ದಾನೆ. ಎಲ್ಲಾ ರೂಪದಲ್ಲಿ ಅಂತಂದ್ರೆ, ಈ ಒಂದು ಯಜ್ಞ ಅಂತಂದ್ರೆ ಎಲ್ಲದಕ್ಕೂ ಯಜ್ಞ ಅಂತ ನಾವು ಕರೀತೇವೆ. ಈ ಯಜ್ಞ ಮಾಡತಕ್ಕಂತ ಕೆಲಸ ಎಲ್ಲ ಪರಮಾತ್ಮಂದೇ ಆಗಿರ್ತದೆ. ಇದನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಉಳಿದಿದ್ದನ್ನ ಉಣ್ಣುವುದಕ್ಕಿಂತ ಈ ಪಾಪಗಳಿಂದ ನಾವು ದೇವರಿಗೆ ಅರ್ಪಣೆ ಮಾಡಿ ಊಟ ಮಾಡಿದ್ರಿಂದ ಎಷ್ಟೋ ಪಾಪಗಳು ಕಳೀತದೆ ಅನ್ಸ್ತದೆ ನನಗೆ. ಮುಂಚೆ ಅಂದ್ರೆ ನಾವು ಚಿಕ್ಕವರಾದಾಗ ಮನೆಗೆ ಯಾರನ್ನ ಬಂದಾಗ್ಲ ಅವ್ರಿಗೆ ಸ್ವಲ್ಪ ಏನಾದ್ರೂ ಊಟಕ್ಕೆ ಹಾಕಿ, ಅಥವಾ ಯಾರೋ ಒಂದು ಸ್ಟೂಡೆಂಟ್ಸೇ ಆಗ್ಲಿ ಅಥವಾ ಭಿಕ್ಷುಕರೇ ಆಗ್ಲಿ ಬರ್ತಾ ಇದ್ರು, ಅವರಿಗೆ ನೀಡಿ ನಾವು ಊಟ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನಾವು ಪ್ರಕೃತಿಯಗೂ ಕೂಡ, ಹಸುಗಳಾಗಿರ್ಬೋದು, ಗಿಡ ಮರಗಳಾಗಿರ್ಬೋದು, ಸೂರ್ಯ ಆಗಿರ್ಬೋದು, ಇದಕ್ಕೆಲ್ಲ ಕೂಡ ನಾವು ಪ್ರತಿನಿಧಿಯಾಗಿ ಏನ್ ಮಾಡ್ತಿದ್ವಿ, ಒಂದಲ್ಲ ಒಂದು ರೂಪದಲ್ಲಿ ನಾವು ಅವ್ರಿಗೆ ಒಂದು ಇದನ್ನ ಅರ್ಪಣೆ ಮಾಡ್ತಾ ಇದ್ವಿ. ತ್ಯಾಗದ ರೂಪದಲ್ಲಿ ಅಲ್ದಿದ್ರು ಮನೋಭಾವನೆ, ಸುಮ್ನೆ ಮೂಢನಂಬಿಕೆಯಲ್ಲೇ ಆಗ್ಲಿ, ಅಡಿಗೆ ಆದ ತಕ್ಷಣ ಏನಾದ್ರೂ ಒಂದು ಇದನ್ನ ಒಂದು ಮುಷ್ಟಿ ತರ ಮಾಡ್ಕೊಂಡು ಮಾಳಿಗೆ ಮೇಲೆ ಅಂದ್ರೆ ಮನೆ ಮೇಲೆ ಹಾಕ್ತಾ ಇದ್ವಿ, ಪಕ್ಷಿಗಳಿಗೆ ಹೋಗ್ಲಿ ಅಂತ. ಈ ಗಿಡ ಮರಗಳೇ ಆಗ್ಲಿ, ಪ್ರಕೃತಿಯಲ್ಲಿ ಎಲ್ಲದೂ ಕೊಡ್ತಾ ಇದೆ. ನಾವೇನ್ ಕೊಡ್ತಾ ಇದೀವಿ? ನಾವೇನು ಕೊಡ್ತಾ ಇಲ್ಲ, ಬರೀ ಬೇಯಿಸ್ಕೊಂಡ್ ತಿಂತಾ ಇದೀವಿ. ಪ್ರಕೃತಿಯಲ್ಲಿ ಸಿಗ್ತಕ್ಕಂತ ಎಲ್ಲಾ ಒಂದು ಆಹಾರ ಧಾನ್ಯಗಳೇ ಆಗಿರ್ಬೋದು, ಸಸ್ಯಗಳಾಗಿರ್ಬೋದು, ಪ್ರಾಣಿಗಳು ಆಗಿರ್ಬೋದು, ಇವನ್ನೆಲ್ಲ ನಾವ್ ಏನ್ ಮಾಡ್ತಾ ಇದೀವಿ, ನಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಂಡು ಅದನ್ನ ಚೆನ್ನಾಗಿ ಇದ್ ಮಾಡ್ತಾ ಇದೀವಿ. ಅಂದ್ರೆ ಈ ಅಂದ್ರೆ ಉಣ್ಣುವುದು ಅಂತಂದ್ರೆ ತಿನ್ನುವುದೇ ಅಲ್ವಾ? ಎಲ್ಲ ಇಂದ್ರಿಯ ಪಾಪಗಳಿಂದ ಭೋಗಗಳ ಇಂದ್ರಿಯ ಭೋಗಗಳಿಗೆ ನಾವು ಆಹಾರವನ್ನ ತಯಾರು ಮಾಡ್ಕೋತೀವಿ. ಇದನ್ನ ಬಿಟ್ಟು ಪ್ರಕೃತಿಯಲ್ಲಿ ಅಥವಾ ದೇವತೆಗಳು, ಯಾವ್ಯಾವ ದೇವತೆ ಏನೇನ್ ಕೊಡ್ತಾ ಇದ್ದಾರೆ ನಮಗೆ, ಪ್ರಕೃತಿಯಲ್ಲಿ ಯಾವುದು ನಿಸ್ವಾರ್ಥನೇ ಇದೆ, ಸ್ವಾರ್ಥ ಯಾವುದೂ ಇಲ್ಲ. ಮರ ಹಣ್ಣು ಕೊಡುತ್ತೆ, ನೆರಳು ಕೊಡುತ್ತೆ, ಕಡಿತೇವೆ, ನಮ್ಮ ಉಪಯೋಗಕ್ಕೆ ಉಪಯೋಗಿಸ್ಕೊಳ್ತೇವೆ. ಸೂರ್ಯನೇ ಆಗಿರ್ಬೋದು, ಸೂರ್ಯ ಚಂದ್ರರನ್ನ ನಾವು ಎಷ್ಟು ಬೆಳಕನ್ನ, ಅವರ ದಿನನಿತ್ಯದ ಒಂದು ಇದನ್ನ ನಾವು ನೋಡ್ತೇವೆ. ಅವ್ರದ್ದೆಲ್ಲ ತ್ಯಾಗ ಮನೋಭಾವನೆಗಳಿದೆ. ನದಿಗಳು ಇರ್ಬೋದು, ಮಳೆ ಆಗಿರ್ಬೋದು, ಇವೆಲ್ಲ ಯಾವ್ದ್ರಿಂದ ಬರ್ತಿದೆ? ಆ ಪರಮಾತ್ಮ ಪುರುಷೋತ್ತಮನೇ ಕೊಡ್ತಾ ಇರ್ತಕ್ಕಂಥ ಇವೆಲ್ಲವನ್ನು ಈ ಅಧಿದೇವತೆಗಳಾದಂತಹ ಅಗ್ನಿಯ ದೇವ ಆಗಿರ್ಬೋದು ಅಥವಾ ವಾಯುದೇವ ಆಗಿರ್ಬೋದು, ಇವನ್ನೆಲ್ಲ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ಲ ಮಾಲಿನ್ಯ ಮಾಡ್ತಿದ್ವಿ, ನಿರ್ಲಕ್ಷ್ಯ ಮಾಡ್ತಿದ್ವಿ. ಎಷ್ಟೊಂದು ಇದ್ರಲ್ಲಿ ಅಂದ್ರೆ ನಮ್ಮ ಜೀವನ ಪೂರ್ಣವಾಗಿ ನಾವು ಇದ್ ಮಾಡ್ತಿದೀವಿ. ಮೀನ್ಸ್ ಪಾಪಗಳಿಂದ ಕೂಡಿದಂತಹ ಒಂದು ನೈರ್ಮಲ್ಯವನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ. ಆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಇದನ್ನ ನಾವು ಯಜ್ಞ ಯಾಗಾದಿಗಳಂತೂ ಮಾಡೋದೇ ಇಲ್ಲ. ಯಜ್ಞ ಅಂದ್ರೆ ಏನು ಅಂತ ಮೊದಲು ನಾವು ಸರಿಯಾಗಿ ತಿಳ್ಕೊಬೇಕಾಗ್ತದೆ. ಈ ಯಜ್ಞ ಮಾಡಿ ಉಳಿದಿದ್ದಂತಹ ಇದನ್ನ ನಾವು ಊಟ ಮಾಡಿದಾಗ ಅಲ್ಲಿ ನಮ್ಗಿಂದ ಸ್ವಲ್ಪ ಪಾಪದಿಂದ ಮುಕ್ತಿ ಆಗ್ತೀವಿ. ಹೊಟ್ಟೆಗಾಗಿ ಬೇಯಿಸ್ತಕ್ಕಂಥವ್ರು ಬರೀ ನನ್ನ ಸಂಸಾರ, ನಾನು ಆಹಾರ, ನನ್ನ ಇದು ಅಂತ ಹೇಳಿ ಮಾಡ್ತಕ್ಕಂಥ ಇವ್ರಿಗೆ ಅಂದ್ರೆ ಮನುಷ್ಯರಿಗೆ, ನಮ್ಮಂಥವ್ರಿಗೆ ಹೊಟ್ಟೆಪಾಡಿಗಾಗಿ ಬೇಯಿಸ್ಕೊಳ್ತೀವಲ್ಲ, ಅವೆಲ್ಲ ನಾವು ಪಾಪವನ್ನ ಉಣ್ತಾ ಇದ್ದೀವಿ ಅನ್ಸುತ್ತೆ, ಅಥವಾ ಕಳ್ತನ ಮಾಡ್ತಿದ್ದೀವಿ ಅನ್ಸುತ್ತೆ ನನಗೆ. ಹೀಗಾಗಿ ನಾವು ಯಾವ ತ್ಯಾಗದಲ್ಲಿ ಮಾಡ್ಬೇಕು, ಮೊದಲು ಯಜ್ಞ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಹೋಮ ಯಜ್ಞ ಅಂತ ಆಶ್ರಮಗಳಲ್ಲಿ ಮಾಡೋದು, ಇದ್ರಲ್ಲಿ ಮಾಡೋದಲ್ಲ. ನಾವು ಪ್ರತಿಯೊಂದು ಕೆಲಸ ಮಾಡೋದೂನು ಯಜ್ಞನೇ. ಈ ಯಜ್ಞವನ್ನ ನಾವು ನೈರ್ಮಲ್ಯವಾಗಿ ಅಥವಾ ಯಾವುದೂ ನಿರೀಕ್ಷಣೆ ಇಲ್ಲದೆ, ಯಾವುದೂ ಪಾಪಕ್ಕೆ ಒಳಗಾಗದೆ ಒಂದು ಇದರಿಂದ ಮಾಡಿದ್ರೆ ಅದು ಯಜ್ಞ ಆಗುತ್ತೆ ಅನ್ಸುತ್ತೆ. ಅದು ನಾವೆಲ್ಲ ಕೂಡ
ಇದ್ರೊಳಗೆ ತ್ಯಾಗದ ಒಂದು ಮನೋಭಾವನೆಯನ್ನು ಬೆಳೆಸ್ಕೋಬಹುದು. ಆಧ್ಯಾತ್ಮಿಕ ಮನಸ್ಸಿನಲ್ಲಿ ಎಲ್ಲಾ ಪಾಪಗಳಿಂದ ಕೂಡ ಬಿಡುಗಡೆ ಆಗಬಹುದು. ಮತ್ತೆ ನಮ್ ಸಂತೋಷಕ್ಕಿಂತ ಒಂದು ಪರರ ಸಂತೋಷವನ್ನು ನಾವು ಯೋಚನೆ ಮಾಡಿ ಅವರಿಗೋಸ್ಕರ ನಾವು ಏನಾದ್ರೂ ಒಂದು ತ್ಯಾಗ ಮಾಡಿದ್ರೆ, ತ್ಯಾಗ ಇಲ್ದಿದ್ರು ಕೂಡ ನಮ್ಮಲ್ಲಿ ತ್ಯಾಗ ಮಾಡಕ್ ಆಗದಿದ್ರು ಕೂಡ ಒಂದು ಸ್ವಲ್ಪ ದಾನ ಧರ್ಮಗಳಾಗಿರ್ಬೋದು, ಅಥವಾ ನಮ್ಮ ಕೈಲಾದಂತಹ ಗಿಡ ಮರಗಳನ್ನೇ ಬೆಳೆಸ್ಬೋದು, ಏನಾದ್ರೂ ಮಾಡ್ಬೋದು. ಅಂದ್ರೆ ಒಳ್ಳೆಯದನ್ನ ಮಾಡ್ಬೇಕು, ಒಳ್ಳೆಯದನ್ನ ತೆಗೆದುಕೋಬೇಕು, ಒಳ್ಳೆ ಜೀವನವನ್ನ ನಡೆಸ್ಬೇಕು. ಆ ಪರಮಾತ್ಮ ಕೊಟ್ಟಂತ ಎಲ್ಲಾ ದೇವತೆಗಳಿಗೂ ಕೂಡ ನಾವು ಒಂದು ಕೈ ಜೋಡಿಸಿ ನಮ್ಮಲ್ಲಾದಂತ ನೈವೇದ್ಯವನ್ನ ಕೊಟ್ಟು ನಾವು ಕೈ ಮುಗಿಬೇಕು ಅಂತ ಅನಿಸ್ತದೆ ನನ್ಗೆ. ಇದಿಷ್ಟು ಸ್ವಲ್ಪ ದೀರ್ಘ ಆಯ್ತೇನೋ, ಏನೇನೋ. ಇಲ್ಲ ಇಲ್ಲ, ಬಹಳ ಚೆನ್ನಾಗಿ ಹೇಳಿದ್ದೀರಾ. ಈ ಯಜ್ಞ ಅಂತಂದ್ರೆ ಅರ್ಪಣಾ ಭಾವದಿಂದ ನಾವು ಪ್ರತಿಯೊಂದು ಕೆಲಸವನ್ನು ಮಾಡೋದು. ಒಂದು ಸಣ್ಣ ಕೆಲಸನೇ ಆಗ್ಲಿ, ಅದು ಅರ್ಪಣಾ ಭಾವದಿಂದ, ಅದೇನು ಬಂಧನಕ್ಕೆ ಒಳಪಡಿಸಲ್ಲ. ಮತ್ತೆ ಯೋಗ ಅಂತಂದ್ರೆ ಏನು, ನಾವು ಫಲಾಪೇಕ್ಷೆ ಇಲ್ಲದೆ ಮಾಡುವಂಥದ್ದು, ಅದು ಯಜ್ಞ ಯೋಗ. ಈ ಎರಡು ಈ ಯಜ್ಞ ಇದ್ದಾಗ ಯಜ್ಞ ಅಂದ್ರೆ ಮೇಡಮ್ ನನಗೆ ಫಸ್ಟ್ ನೆನಪರೋದು ಅವನ ತುಪ್ಪಗಳು ಹಾಕೋದು, ಇದನ್ನ ಹಾಕೋದು, ಆಹುತಿ ಕೊಡೋದು, ಆಮೇಲೆ ಎಲ್ಲ ಒಂದು ಇದನ್ ಮಾಡೋದು, ಅದೇ ನೆನಪು ಬರ್ತದೆ. ಯಜ್ಞ ಏನ್ ಮಾಡ್ತಾರೆ, ಆಹುತಿ ಕೊಡೋದು ಅಂದ್ರೆ ಏನು, ಅರ್ಪಣೆ ಮಾಡತ್ತಾನೆ, ಅರ್ಪಣೆ ಮಾಡೋದು. ಅರ್ಪಣೆ ಮಾಡೋದನ್ನೇ. ಹಾಗೆ ನಾವು ಪ್ರತಿಯೊಂದನ್ನು ಎಲ್ಲವನ್ನು ಸಹ ಹಾಗೆ ಅರ್ಪಣಾ ಭಾವದಿಂದ ಮಾಡ್ಬೇಕು. ಅಲ್ಲಿ ಬರೀ ಏನು ಅಗ್ನಿ ಇದ್ರಲ್ಲಿ ಕುಂಡ ಮಾಡ್ಬಿಟ್ಟು ಅದ್ರಲ್ಲಿ ಹೋಮ ಮಾಡೋದು ಅಂತ ಅಲ್ಲ. ನಾವು ಪ್ರತಿಯೊಂದು ಕೆಲ್ಸನೂ ಸಹ ಆ ಯಜ್ಞದೋಪಾದಿಯಲ್ಲಿ ನಾವು ಕೆಲಸ ಮಾಡ್ಬೇಕು ಅಂತ ಬಿಟ್ಟು ಅರ್ಪಣೆ ಸೇವೆ ಮಾಡಿದಾಗ ಅದರಿಂದ ಬರೋ ಅಂತ ಫಲವನ್ನ ತಿಂದಾಗ ನಾವು ಅದು ಬಂಧನಕ್ಕೆ ಕಾರಣವಾಗಲ್ಲ. ಇಲ್ಲ ಅಂದ್ರೆ ಎಲ್ಲಾನು ನಾನು ಏನು ಮಾಡ್ದೆ ಅದನ್ನ ನಾನು ಪಡಿಬೇಕು ಅಂತಂದ್ರೆ ಅದು ಕಾಮ್ಯ ಕರ್ಮ ಆಗುತ್ತೆ. ಕಾಮ್ಯ ಕರ್ಮ ಯಾವಾಗಲೂ ಬಂಧನಕ್ಕೆ ಒಳಪಡಿಸುತ್ತೆ. ಅದೇ ನನಗ್ ತಿಳಿಯೋದು ಇಷ್ಟೇ. ಸಿಂಪಲ್ ಆಗಿ ನಾವು ಮಾಡಿದಂತ ಯಾವುದೇ ಇದನ್ನ ದೇವರಿಗೆ ಸ್ವಲ್ಪ ಮಾಡಿ ನನಗೆ ನಾವು ಸ್ವಲ್ಪ ಅದೇ ಒಂದು ಕೃತಜ್ಞತೆಯಿಂದ ಏನ್ ಬೇಯಿಸಿರ್ತೀವೋ ಅದನ್ನ ದೇವರಿಗೆ ಅರ್ಪಣೆ ಮಾಡಿ ಅದನ್ನ ನಾವು ಸ್ವೀಕಾರ ಮಾಡಿದ್ರೆ ಅಲ್ಪ ಸ್ವಲ್ಪನಾದ್ರೂ ಸ್ವಲ್ಪ ತೃಪ್ತಿ ಪಡಿಬಹುದು ಅನ್ಸುತ್ತೆ. ಖಂಡಿತವಾಗ್ಲಿ ಸ್ವಲ್ಪ ಅಲ್ಲ, ಸಂಪೂರ್ಣವಾಗಿ ಶ್ರೀಕೃಷ್ಣ ಹೇಳಿರೋದನ್ನ ಪಾಲನೆ ಮಾಡ್ಬಿಟ್ರೆ, ಅವರು ಕೊಟ್ಟಿರೋ ಆಶ್ವಾಸನೆಗಳನ್ನು ಎಲ್ಲಾನು ಏನೇನ್ ಕೊಟ್ಟಿದಾರ ಅದೆಲ್ಲ ನಮ್ಗೆ ಖಂಡಿತವಾಗೂ ಸಿಗುತ್ತೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ ಅಥವಾ ಇನ್ನು ಯಾರ ಏನಾದ್ರು ಇದಕ್ಕೆ ಆಡ್ ಮಾಡೋರು ಇದ್ದೀರಾ? ನನಗ್ ತಿಳಿದಿದ್ದು ಹೇಳ್ತೇನ್ರಿ. ಈಗಿಲ್ಲೇ ತ್ಯಾಗ ಅಂತ ಹೇಳಿ ಕೊಟ್ಟಾರ್ರಿ. ಈಗ ನೀವ್ ಅಂದ್ರಿ ಆ ಯಜ್ಞ ಅಂತ ಹೇಳಿರಿ ದೊಡ್ಡದೇನಲ್ಲ, ನಾವು ದಿನದ ಜೀವನದೊಳಗ್ ಹೆಂಗ್ ಉಪಯೋಗಿಸ್ಕೊಂತೇವೆ ಹಂಗ ಅಂತ ಹೇಳ್ರಿ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದ್ 5 ಜನ ಇರ್ತೇವಮ್ಮ ಮನೆಯಲ್ಲಿ, ಗಂಡ ಹೆಂಡತಿ ಅತ್ತೆ ಮಾವ ಒಂದ್ ಮಗು ಅಂತ ಹೇಳಂದ್ರುನು, ಇವಾಗ ಸಣ್ಣ ಫ್ಯಾಮಿಲಿ ಅಂದ್ರುನು ನಮ್ ಮನಸ್ಸಿಗ ಚಳಿಗಾಲ ಮಳಿಗಾಲ ಇರೋದ್ರಿಂದ ಕೆಮ್ಮು ನೆಗಡಿ ಜ್ವರ ಸಹಜ ರೀ. ಈಗ ಯಾರ್ಗೆ ಒಬ್ರಿಗೆ ಜ್ವರ ಬಂದಿರ್ತೈತಿ, ಅವಾಗ ಅಂತ ಟೈಮ್ನೊಳಗ್ ನಾವು ಮನೆಯಲ್ಲಿ ಅಥವಾ ಪುರಿ ಖೀರು ಅಥವಾ ಅವ್ರಿಗೇನೋ ಹೆಲ್ತ್ ಅಪ್ಸೆಟ್ ಇರ್ತೈತ್ರಿ, ಒಟ್ಟು ಅಂತದ್ ಮಾಡ್ಕೊಂಡ್ ತಿನ್ನೋದ್ರ ಬದ್ಲು ಏನೋ ಇವಾಗ ಯಾರಿಗೋ ಒಬ್ರಿಗೆ ಆರಾಮಿಲ್ಲ ಮನ್ಯಾಗ ಅಂತ ಹೇಳಿದ್ರ ಅವ್ರಿಗ್ ತಕ್ಕನಂಗ್ ನಾವ್ ಮಾಡದ್ರಿ ಅಡಿಗಿನ. ಅವಾಗ ನಮ್ದ ಯಜ್ಞ ಶುರು ಆಗ್ತೈತಿ ಅಂತ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಅದು ಅವ್ರಿ ಈಗ ನನಗೇನ್ ರುಚಿ ಬೇಕೋ ಇಲ್ಲ, ನನಗಿವತ್ತು ಪೂರಿ ಆಲೂ ಪಲ್ಲೆ ಖೀರು ತಿನ್ನಂಗಾಗೈತೆ ಅಂತ ಹೇಳಿ ಬೆಳಿಗ್ಗೆ ನಾ ನಾಷ್ಟಾಕ್ ಅದನ್ ಮಾಡಿರ್, ಪಾಪ ಅವ್ರಿಗೆ ಆರಾಮ್ ಇರ್ಲಿಲ್ದವ್ರು, ಹೆಲ್ತ್ ಅಪ್ಸೆಟ್ ಆಗಿ ಮಲಗಿರೋರು, ಅಂತವ್ರದ್ದು ಪರಿಸ್ಥಿತಿ ಏನು ಅಂತ ಹೇಳಿ ಅರ್ಥ ಮಾಡ್ಕೊಂಡು ಯಜ್ಞ ಮನೋಭಾವದಿಂದ ಆಹಾರ ಊಟ ತಯಾರ್ ಮಾಡ್ಬೇಕ ಅಥವಾ ನಾಷ್ಟಾ ತಯಾರ್ ಮಾಡ್ಬೇಕೋ ಹೊರ್ತುನು ನನ್ ಸ್ವಂತಕ್ ನಾನ್ ಮಾಡ್ಕೋಬಾರ್ದು ಅಂತ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ ಈ ಶ್ಲೋಕದಿಂದ. ಅಂದ್ರೆ ನಾವ್ ದಿನನಿತ್ಯದೊಳಗ್ ಹೆಂಗ್ ಅಳವಡಿಸ್ಕೋಬೇಕು ಅಂತ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ನೀವೇನೇ ಮಾಡಿದ್ರು ಅಲ್ಲ, ನೀವೇನೇ ಮಾಡಿದ್ರು ಅದನ್ನ ದೇವರಿಗೆ ಅರ್ಪಣೆ ಅನ್ಕೊಂಡು ಮನಸ್ಸಲ್ಲಾದ್ರೂ ಅನ್ಕೊಂಡು ಇದು ಸ್ವೀಕಾರ ಮಾಡಿದ್ರೆ ಆಯ್ತು. ಅದೇ ಅವ್ರ ಏನ್ ಹೇಳ್ತಾ ಇರೋದು ಅಂದ್ರೆ ದೇವರಿಗೆ ಯಾರಿಗೆ ಅವ್ರು ದೊಡ್ಡವರು ಯಾರಿಗೋ ಹುಷಾರಿಲ್ಲ ಅಂತಂದ್ರೆ ಅವ್ರ ದೇವ್ರೇ ಅಲ್ವಾ, ಅವ್ರಿಗೆ
ಸಂತೋಷವಾಗೋ ರೀತಿಯಲ್ಲಿ ನಡ್ಕೊಂಡ್ರೆ ಅದು ದೇವರಿಗೆ ಅರ್ಪಣೆ ಅಷ್ಟೇನೆ ಅಂತ ಅದನ್ನು ಕೂಡ ಅಂದ್ಬಿಟ್ಟು ಅವ್ರ ಇದೆ. ಅರ್ಥ. ಹಾ ಮತ್ತೆ ನಾವು ಇವಾಗ ಬೇರೆ ಇದು ಅನ್ಕೊಳ್ಳೋದು ದೇವ್ರು ಅಂತಂದ್ರೆ ದೇವ್ರ ಮನೇಲಿ ಇರುವಂತ ದೇವ್ರು ನಾವು ನೈವೇದ್ಯ ಮಾಡ್ಬೇಕು ಅಂತ. ಹಾಗಲ್ಲ, ಇವಾಗ ನಾವು ಆಧ್ಯಾತ್ಮಕ್ಕೆ ಬಂದಾಗ ನಾವು ಎಲ್ಲ ಕಡೆನೂ ನಾವು ಭಗವಂತನೇ ನೋಡೋದು, ಎಲ್ಲ ಜೀವಿಗಳಲ್ಲೂ ಭಗವಂತನೇ ನೋಡ್ತಾ ಇರೋದ್ರಿಂದ ಆ ಭಗವಂತನ ಸೇವೆನೇ ನಾವು ಮಾಡ್ತಾ ಇರೋದು ಅನ್ನೋದು ಲೆಕ್ಕ. ಆ ಭಾವನೆ ಇಟ್ಕೊಂಡ್ ಮಾಡಿದ್ರೆ ಮುಗೀತು, ಯಜ್ಞನೇ ಆಗೋಯ್ತು ಅದನ್ನು. ಯಜ್ಞನೇ ಅದು. ಹ್ಮ್ ಇವಾಗ ಮುಂದೆ 5 ಯಜ್ಞಗಳನ್ನು ಸಹ ನಾವು ನೋಡೋಣ, ಏನೇನು ಯಾವ ಯಜ್ಞ ಅಂತಂದ್ಬಿಟ್ಟು ಮುಂದಿನ ಶ್ಲೋಕದಲ್ಲಿ. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ, ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಎಲ್ಲ ಜೀವಿಗಳು ಆಹಾರದಿಂದ ಬದುಕುತ್ತವೆ ಮತ್ತು ಆಹಾರವು ಮಳೆಯಿಂದ ಉತ್ಪತ್ತಿಯಾಗುತ್ತದೆ. ಯಜ್ಞದ ಸಾಧನೆಯಿಂದ ಮಳೆ ಬರುತ್ತದೆ ಮತ್ತು ನಿಗದಿತ ಕರ್ತವ್ಯಗಳ ನಿರ್ವಹಣೆಯಿಂದ ತ್ಯಾಗವು ಉತ್ಪತ್ತಿಯಾಗುತ್ತದೆ. ಇವರು ವಿಜಯಲಕ್ಷ್ಮಿ ಅವರಿಗೆ ಪ್ರಶ್ನೆ, ಜೀವನದ ಚಕ್ರ ಹೇಗಿದೆ ಅಂತಂದ್ಬಿಟ್ಟು ಕೇಳಿದ್ದಾರೆ. ಇದು ಪ್ರಕೃತಿ ನಿಯಮನ ಇದೆಯಲ್ಲಮ್ಮ. ಈಗ ಮಳೆ ಬೆಳೆ ಎಲ್ಲ ಇದೊಂದ್ ರೀತಿ ವಿಶ್ವದ ಒಂದು ರೀತಿಯಲ್ಲಿ ನಡೀತಕ್ಕಂತ ಯಜ್ಞ ಇದು. ಈಗ ಸಮುದ್ರದ ನೀರು ಇರುತ್ತೆ, ಸಮುದ್ರದ ನೀರು ಆವಿಯಾಗಿ ಮೇಲೆ ಹೋಗಿ ಮೋಡ ಆಗಿ ಅಲ್ಲಿಂದ ಮಳೆ ಸುರಿತೈತಿ. ಮಳೆ ಸುರಿದ್ಮೇಲೆ ಈ ಭೂಮಿಗೆ ಬೀಜ ಬಿತ್ತಿದಾಗ ಬೆಳೆ ಬರುತ್ತೆ. ಆ ಬೆಳೆಯಿಂದ ಆಹಾರವನ್ನ ನಾವು ಸೇವಿಸ್ತೇವೆ. ಅದನ್ನೇ ಒಂದು ಯಜ್ಞ ರೂಪದಲ್ಲಿ ಆ ವರ್ಣನಿಗೆ, ಚಂದ್ರನಿಗೆ, ಸೂರ್ಯನಿಗೆ ಎಲ್ಲ ಇವ್ರನ್ನೆಲ್ಲ ನಾವು ಇಲ್ಲಿ ಯಜ್ಞ ಮೂಲಕ ಅವ್ರಿಗೆ ನಾವು ಪ್ರಾರ್ಥಿಸ್ತೇವಮ್ಮ. ಆವಾಗ ಆ ಯಜ್ಞದಿಂದ ಅವನಿಗೆ ಸಂತೃಪ್ತಿ ಆದಾಗ ಅದು ನಮಗೆ ಏನಾಗ್ತೈತಿ, ಆಹಾರವೆಲ್ಲ ಒದಗಿಸ್ತಾರೆ ಅವ್ರು, ನಮ್ಗೆ ಏನ್ ಬೇಕೋ ಜೀವನಕ್ಕೆ. ಅದನ್ನೇ ನಾವು ಏನಂದ್ರೆ ಆ ಭಗವಂತನ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ಬೇಕು. ಈ ಯಜ್ಞದ ಭಾವದಿಂದ ಅಂದಾಗ ಇಲ್ಲಿ ಪಂಚ ಯಜ್ಞದ ಮೂಲಕ ಜೀವನ ನಡೆಸೋದು. ಹೌದಲ್ಲಮ್ಮ? ಕೇಳಿಸುತ್ತೆ ಅಮ್ಮ? ಕೇಳಿಸ್ತಾ ಇದೆ. ಅದೇ ಪಂಚ ಯಜ್ಞದ ಮೂಲಕ ಜೀವನ ಮಾಡ್ಬೇಕು ಅಂತ ಹೇಳ್ತಾರಲ್ಲಮ್ಮ, ಅದನ್ನ ಹೇಳ್ಬೇಕಾ ಈಗ? ಕರ್ಮ ಮಾಡ್ಬೇಕು ಹೇಳೋಣ. ಇವಾಗ ಇಲ್ಲಿ ಏನು ಅಂತಂದ್ರೆ ಈ ನಾವು ಯಜ್ಞವನ್ನ ಮಾಡ್ಬೇಕು. ಮತ್ತೆ ಪ್ರಕೃತಿಯಲ್ಲಿ ಏನಿದೆ ಗೊತ್ತಾ, ಈ ದೇವತೆಗಳು ಯಜ್ಞ ಭಾವದಿಂದಲೇ ಎಲ್ಲವೂ ನಡೆಸ್ತಾ ಇರೋದು. ಅವಕ್ಕೆ ಯಾವ ಸ್ವಾರ್ಥ ಅನ್ನೋದು ಇಲ್ವೇ ಇಲ್ಲ. ಇವಾಗ ಸೂರ್ಯ ಬೆಳಕನ್ನು ಕೊಡ್ತಾನೆ, ಸೂರ್ಯ ಅಷ್ಟೇನೆ. ಅದ್ ಪ್ರತಿಯಾಗಿ ನಾನು ಏನಾದ್ರು ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾನ? ಇಲ್ಲ. ಹಾಗೆ ಮಳೆ ಬರುತ್ತೆ, ಮಳೆ ಎಲ್ಲ ಕೊಡೋದೆ ಅಷ್ಟೇ. ಒಂದು ಗಿಡ ತೆಗೆದುಕೊಳ್ಳಿ, ಅದು ಕೊಡೋದೆ. ಇವು ಅಷ್ಟೇ. ಪ್ರಾಣಿ ಪಕ್ಷಿಗಳು ಸಹ ಅವು ಏನಕ್ಕಾದ್ರೂ ಒಂದು ಈ ಪ್ರಕೃತಿಗೆ ಅನುಕೂಲವಾಗುವಂತಹ ಅದನ್ನೇ ಮಾಡೋದು. ಮನುಷ್ಯನೇ ಇನ್ನು ಮನುಷ್ಯ ಸ್ವಾರ್ಥವಾಗಿ ಮಾಡ್ತಾನಷ್ಟೇ. ಇವಾಗ ಒಂದ್ ಪಕ್ಷಿ ಇದೆ, ಅದೇನ್ ಮಾಡುತ್ತೆ, ಒಂದು ಹಣ್ಣನ್ನ ತಿಂದ್ರೆ ಆ ಬೀಜನ ಒಂದ್ ಕಡೆ ಆಗುತ್ತೆ. ಅವಾಗ ಒಂದು ಪ್ರಸಾರ ಆಯ್ತಲ್ವಾ, ಬೀಜ ಪ್ರಸಾರ ಆಯ್ತು. ಅದು ಒಂದು ಕ್ರಿಯೆ ಅಲ್ವಾ, ಸಹಾಯ ಮಾಡ್ತು, ಪ್ರಕೃತಿಗೆ ಸಹಾಯ ಮಾಡ್ತು. ಹಾಗೆ ಒಂದೊಂದು ಜೀವಿ ಸಹ, ಒಂದು ಹುಳ ಸಹ ಇಲ್ಲಿ ಪ್ರಯೋಜನಕ್ಕೆ ಬರುವಂತಹದ್ದೇ. ಅವುಗಳ ಕರ್ಮವನ್ನೇ ಮಾಡೋದು. ಒಂದು ಎರೆ ಹುಳ ತೆಗೆದುಕೊಳ್ಳಿ, ಅದು ಸಹ ಇನ್ನು ಮಣ್ಣನ್ನೇ ಅದು ಫಲವತ್ತಾಗಿಸುತ್ತೆ. ಹಾಗೆ ಪ್ರತಿಯೊಂದು ಸಹ ಯಜ್ಞವಾಗಿಯೇ ಕೆಲಸ ಮಾಡುತ್ತೆ. ನಾವು ಸ್ವಾರ್ಥದಿಂದ ಏನು ಎಲ್ಲ ಕಬಳಿಸ್ಕೊಂಡು ನಾವು ನನಗೋಸ್ಕರ, ಈ ಪ್ರಕೃತಿ ಇರೋದೇ ನನಗೆ ಅಂತಂದ್ಬಿಟ್ಟು ನಾವು ಭಾವನೆ ಮಾಡ್ಕೊಳ್ತೀವಿ. ಅವಾಗ ಏನಾಗತ್ತೆ, ಅದು ತೊಂದರೆಗಳಿಗೆ ಕಾರಣ ಆಗತ್ತೆ. ಈಗಾಗ್ಲೇ ಎಷ್ಟೊಂದು ಈ ವಾಯು ಮಾಲಿನ್ಯ, ಪ್ರತಿಯೊಂದು ಮಾಲಿನ್ಯ ಅನ್ನೋದು ಎಲ್ಲಿಂದ, ಒಂದು ಕಡೆಯಿಂದ ಪ್ರತಿಯೊಂದು ಎಲ್ಲ ನೋಡ್ಲಿ ಮಾಲಿನ್ಯನೇ ಆಗಿ ಕೂತಿದೆ ಅಲ್ವಾ. ಅದು ಒಂದು ಕಾಲನೂ ಬರುತ್ತೆ ಅದನ್ನೆಲ್ಲ ಸರಿ ಮಾಡೋದಕ್ಕೆ. ಯಾಕಂದ್ರೆ ಎಲ್ಲ ಚಕ್ರವೇ ಅಲ್ವಾ. ಹೀಗೆ ಮೇಲಕ್ಕೆ ಹೋದ ಚಕ್ರ ಕೆಳಕ್ಕೆ ಇಳಿಬೇಕು, ಕೆಳಕ್ ಬಂದಿದ್ದು ಮೇಲಕ್ಕೆ ಬಂದೇ ಬರ್ಬೇಕು. ಹಾಗೆ ಚಕ್ರದೋಪಾದಿಯಲ್ಲಿ ನಡೆಯುತ್ತೆ. ತಿಳ್ಕೊಳ್ತಾನೆ ಮನುಷ್ಯನು ಸಹ. ಅವನಿಗೆ ನಾನು ಮಾಡ್ತಾ ಇರೋದು ತಪ್ಪು, ನಾನು ಹೇಗ್ ಬದುಕ್ಬೇಕು ಅನ್ನೋದು ಅವನು ತಿಳ್ಕೊಂಡು ಪರಿವರ್ತನೆ ಹೊಂದಿ ಅವನು ಮತ್ತೆ ಯಜ್ಞದೋಪಾದಿಯಲ್ಲಿ ಅವನು
ಅಂದ್ರೆ ಕರ್ಮಗಳನ್ನ ಈ ಪ್ರಕೃತಿಯ ನಿಯಮಕ್ಕೆ ಅನುಸಾರವಾಗಿ ಜೀವನ ಮಾಡ್ಬೇಕು ಅಂತ ಜೀವನವನ್ನ ಹೇಳ್ತಾ ಇರೋದು. ಮಾಡ್ಬೇಕು ಮಾಡ್ಬೇಕು. ಮಾಡ್ಬೇಕು. ನಾವು ಇವಾಗ ಪ್ರಕೃತಿ ನಾವು ವಿರುದ್ಧ ಹೋಗಕ್ ಆಗೋದಿಲ್ಲ. ಆಗಲ್ಲ ಹ. ಪ್ರಕೃತಿ. ಮತ್ತೆ ಇವಾಗ ಆದ್ರಿಂದ ದೇವತೆಗಳೆಲ್ಲಾನು ಇವಾಗ ಹೇಳಿದ್ದು, ಆ ಹ, ದೇವತೆಗಳೆಲ್ಲ ನಮಗೆ ಯಜ್ಞದೋಪಾದಿಯಲ್ಲಿ ನಮಗೆ ಎಲ್ಲ ಫಲವನ್ನು ಕೊಡ್ತಾ ಇದೆ ಅಲ್ವಾ. ಹೌದು ನಾವು ಹೌದು. ಅದಕ್ಕೆ ಹೇಗೆ ಸಂರಕ್ಷಣೆಯನ್ನ ಮಾಡುವ ಮೂಲಕ ಯಜ್ಞವನ್ನ ಮಾಡ್ಬೇಕು. ಅವಕ್ಕೆ ಏನ್ ಕೊಡ್ಬೇಕು ಅದನ್ನ ಕೊಡ್ಬೇಕು. ಹಿಂದಿನ ಶ್ಲೋಕಗಳಲ್ಲೂ ನೋಡಿದ್ವಿ. ಇವಾಗ ತರಕಾರಿ ತಗೊಂಡೆ, ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ನಾನು ತಗೊಳ್ಬೇಕು ಅಂತಬಿಟ್ಟು, ಹಾಗೆ ನಾನು ಈ ದೇವತೆಗಳು ಕೊಟ್ಟಂತ ಫಲವನ್ನ ತೆಗೆದುಕೊಂಡ್ಮೇಲೆ ಅದಕ್ಕೆ ಏನು ನಾನು ಅರ್ಪಣೆ ಏನ್ ಮಾಡ್ಬೇಕು ಅದನ್ನ ಅದು ಕೃತಜ್ಞತೆ ಮಾಡ್ಬೇಕು. ಮೂಲಕ ನಾವು ಆ ಹವ್ಯಸ್ಸನ್ನ ಅರ್ಪಿಸಿದಾಗ ಅವಾಗ ದೇವರು ನಮ್ಗೆ ಸಂತುಷ್ಟರಾಗಿ ನಮ್ಗೆ ಬೇಕಾದಂತ ಆಹಾರವನ್ನ ಒದಗಿಸ್ತಾನೆ ಅಂತ. ಕೊಡ್ತಾರೆ, ಅದನ್ನೇ ನಾವು ಅವನಿಗೆ ಕೃತಜ್ಞ ಮೂಲಕ ಕೊಡ್ಬೇಕು ಅಂತ. ಕೊಡ್ಬೇಕು. ಹಾ ಅಷ್ಟೇ ಅಲ್ಲ, ನಾವು ಈ ಪಂಚಯಜ್ಞಗಳು ಹೇಳ್ತೀನಿ ಅಂತಂದ್ರಲ್ಲ, ಹಾ ಹೇಳಿ ಪಂಚಯಜ್ಞದಲ್ಲೇ ಏನಾದ್ರು ಪಂಚ ಅಲ್ಲೇನಾದ್ರು ಇದ್ರೆ ಹೇಳ್ತೀನಿ ನಾನು. ಹೇಳಿ ಹಾ ಹೇಳಿ. ಪಂಚಯಜ್ಞದಿಂದ ಮೊದ್ಲ ದೇವಯಜ್ಞ ಅಂದ್ರೆ ನಾವ್ ಏನ್ ಮಾಡ್ತೇವೆ ಆ ದೇವಯಜ್ಞ ಅಂದ್ರ ನಾವು ಮಾಡಿದಂತ ಈಗ ಎಲ್ರು ಹೇಳಿದ ಹಾಗೆ ಆಹಾರವಾಗ್ಲಿ ಏನಾಗ್ಲಿ ಮೊದಲು ದೇವರಿಗೆ ಅರ್ಪಿಸ್ಬಿಟ್ಟು ಆಮೇಲೆ ನಾವು ಉಪಯೋಗ ಮಾಡ್ಬೇಕು ಅಥವಾ ನಾವು ಸೇವಿಸ್ಬೇಕು ಅಂತ. ಹೌದಲ್ಲಮ್ಮ? ಆಮೇಲೆ ನೆಕ್ಸ್ಟ್ ಕರೆಕ್ಟ್. ಪಿತೃಯಜ್ಞ, ಋಷಿ ಯಜ್ಞ, ಇನ್ನೊಂದು ಹ್ಮ್ ಮನುಷ್ಯ ಯಜ್ಞ, ಹ್ಮ್ ಆಮೇಲೆ ಋಷಿ ಯಜ್ಞ, ಭೂತಯಜ್ಞ, ಭೂತಯಜ್ಞ, ಋಷಿ ಯಜ್ಞ. ಋಷಿ ಯಜ್ಞ. ಹ್ಮ್. ಸರಿ. ಹೀಗೆ ಈಗ ಮಾಡ್ಬೇಕು. ಹಾ ಇದು ಅದು ಎಲ್ಲ ಡೀಟೈಲ್ ಆಗಿ ಗೊತ್ತಲ್ವಾ ನಮಗೆ ಭೂತಯಜ್ಞ ಅಂತಂದ್ರೆ ಏನು ಅಂತ? ಹೇಳಮ್ಮ, ಭೂತಯಜ್ಞ ಅಂತಂದ್ರೆ ನೀವೇ ಹೇಳ್ರಿ. ಸ್ವಲ್ಪ ಇವಾಗ ಹೇಳ್ರಿ. ಈ ಪ್ರಾಣಿ ಪಕ್ಷಿಗಳು ಎಲ್ಲ ಇವೆ ಅಲ್ವಾ, ಹಾ ಅವಕ್ಕೆ ನಾವೆಲ್ಲ ಆಹಾರ ಬೇಕಾದಷ್ಟು ಬೇಕಾದಷ್ಟು ಅನುಕೂಲವನ್ನ ಪಡ್ಕೊಂಡಿರ್ತೀವಿ. ಅದೇ ಅವಕ್ಕೇನು ಕೊಡಲ್ಲ. ಇವಾಗ ನಾವು ಎಷ್ಟೊಂದು ಇವಾಗ ಸೈಟ್ಗಳು ಎಲ್ಲ ಆಗೋಗ್ಬಿಟ್ಟಿದೆ, ರೋಡುಗಳಾಗೋಗ್ಬಿಟ್ಟಿದೆ, ದೊಡ್ಡ ದೊಡ್ಡದಾಗಿ ಎಲ್ಲ ಆಕ್ಯುಪೈ ಮಾಡ್ಕೊಂಡಿದೀವಿ. ಅವುಗಳ ಜಾಗ ಎಲ್ಲ ನಾವು ಕಬಳಿಸ್ಕೊಂಡಿದೀವಿ. ಅವಕ್ಕೋಸ್ಕರ ನಾವೇನ್ ಮಾಡಿದೀವಿ? ಏನು ಇಲ್ಲ. ಅದಕ್ಕೆ ಏನಿಲ್ಲ. ಅವುಗಳು ಈ ಪ್ರಕೃತಿಗೆ ಬೇಕಾಗಿರುವಂತಹವೇ. ಅವನು ಸಂಪತ್ತೇನೆ, ಪ್ರಕೃತಿಯ ಸಂಪತ್ತೇನೆ. ನಾವ್ ಹೌದು ಅನ್ಕೊಂಡಿದೀವಿ ಏನು ಅಂತಂದ್ರೆ ಎಲ್ಲ ಸಂಪತ್ತು ನಮ್ದೇ ಅಂತಂದ್ಬಿಟ್ಟು. ಅವುಗಳನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಅವುಗಳಿಗೂ ಆಹಾರ ಒದಗಿಸುವಂತಹದ್ದು ನಮ್ ಕರ್ತವ್ಯ. ಇದು ಸರಿ. ಭೂತ ಯಜ್ಞ. ಮನುಷ್ಯ ಯಜ್ಞ ಅಂತಂದ್ರೆ ಒಬ್ಬರಿಗೇನೋ ತೊಂದರೆ ಇರುತ್ತೆ, ಅವ್ರಿಗೆ ತೊಂದರೆ ಇರುವಂತಹವ್ರಿಗೆ ನಾವು ಸಹಾಯ ಯಾರು ಮಾಡೋದಿಲ್ಲ. ಸಮರ್ಥವಾಗಿ ಎಲ್ಲ ಅನುಕೂಲವಾಗಿ ಇರ್ತಾರೋ ಅಂಥವರು ಸಹಾಯ ಮಾಡ್ಬೇಕು. ಅದು ಮನುಷ್ಯ ಯಜ್ಞ. ಮನುಷ್ಯನಿಗೆ ಒಬ್ಬ ಕುರುಡ ಇರ್ತಾನೆ, ಏನೋ ಅವನು ಪ್ರಕೃತಿ ಮತ್ತೆ ಅವನಿಗೆ ಕಣ್ಣ ಕೊಟ್ಟಿರಲ್ಲ, ಅವನಿಗೆ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನ ನಾವು ಮಾಡ್ಬೇಕು. ಹಾಗೆ ಅನೇಕರು ಇರ್ತಾರೆ ಅಲ್ವಾ, ಹೌದು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟೊಂದು ಸಹಾಯ ಮಾಡಿದ್ರೆ ಸಾಕು. ಅದು ಅವರು ಸಂತೋಷವಾಗಿದ್ರೆ ನಾವು ಸಂತೋಷವಾಗಿರ್ತೀವಿ. ನಮ್ಮ ಪಕ್ಕದಲ್ಲಿರೋರು ಸಂತೋಷವಾಗಿಲ್ಲ ಅಂತಂದ್ರೆ ನಾವು ಸಂತೋಷವಾಗಿರಕ್ ಆಗಲ್ಲ. ನೀವು ಅದನ್ನ ಗಮನಿಸಿರ್ಬಹುದು ಅಲ್ವಾ. ಹೌದು ಹೌದಮ್ಮ. ಪಕ್ಕದಲ್ಲಿರೋರು ರೋದನೆ ಅವ್ರಿಗೆ ಮಾಡಿದ್ರೆ ನಮ್ಗೆ ಎಷ್ಟೇ ಇದ್ರು ನಾವು ಸಂತೋಷವಾಗಿರಕ್ ಸಾಧ್ಯನಾ? ಇಲ್ಲ ತಾನೆ. ಹಾಗೆ ಎಲ್ಲರೂ ಒಂದು ಸಂಘಟಿತರಾಗಿ ಎಲ್ರೂ ಸಂತೋಷವಾಗಿರೋ ಹಾಗೆ ನೋಡ್ಕೊಳ್ಬೇಕು. ಅದು ಮನುಷ್ಯ ಯಜ್ಞ. ಮಾತ್ರ ಪಿತೃಯಜ್ಞ, ಪಿತೃಗಳಿಗೂ ನೀವು ನೋಡ್ತೀರಾ, ಕೆಲವ್ರು ನೋಡ್ಕೊಳ್ತೀರ, ಕೆಲವರಿಗೆ ತುಂಬಾ ಅನ್ಯಾಯವೇ ಆಗಿದೆ. ಎಲ್ಲ ಬಹಳ ನೊಂದ್ಕೊಂಡಿರೋದು ಎಲ್ರಿಗೂ. ಅದನ್ನ ಡೀಟೇಲ್ ಆಗಿ ನಾನೇನು ಹೇಳ್ಬೇಕಾದ ಅಗತ್ಯ ಇಲ್ಲ. ಅವರಿಂದ ಎಲ್ಲ ಪಡ್ಕೊಂಡಿರ್ತೀವಿ. ಅವ್ರ ಆಸ್ತಿ ಬೇಕು, ಅವರು ಸಾಕಿ ಇರೋದು ಎಲ್ಲ ಬೇಕು, ಎಲ್ಲ ಪಡ್ಕೊಂಡ್ಬಿಟ್ಟು ಚೆನ್ನಾಗಿ ನೋಡ್ಕೊಳಕ್ ಆಗೋದಿಲ್ಲ. ನಾ ಯಾಕೆಂದ್ರೆ ನಾನ್ ಕೆಲ್ಸಕ್ಕೆ ಹೋಗ್ಬೇಕು, ನನ್ನ ಹೆಂಡತಿನೂ ಕೆಲ್ಸಕ್ಕೆ ಹೋಗ್ಬೇಕು, ನಿಮ್ಮನ್ನ ಯಾರು ನೋಡ್ಕೊಳ್ತಾರೆ ಅಂತಂದ್ರೆ ಸಹಜ ಆಗ್ಬಿಟ್ಟೈತೆ ಈಗ ಅದು. ಹಾಗೆ ಲೆಕ್ಕ. ಹ್ಞೂನಮ್ಮ. ಅಂದ್ರೆ ಹಿಂದೆ ಅದೇ ಅವ್ರು ಚಿಕ್ಕವರಾಗಿದ್ದಾಗ ಅವ್ರ ಅಮ್ಮನ ಕೆಲ್ಸಕ್ಕೆ ಹೋಗ್ತಾ ಇದ್ಲು, ಅಪ್ಪನ ಕೆಲ್ಸಕ್ಕೆ ಹೋಗ್ತಾ ಇದ್ರು, ಆದ್ರೂ ಮಕ್ಳನ್ನ ಸಾಕ್ತಾ ಇದ್ರು ಅಲ್ವಾ. ಅವ್ರೇನ್ ಬಿಸಾಗ ರೋಡಲ್ಲಿ ಹಾಕ್ಬಿಟ್ಟು ಹೋಗ್ತಾ ಇದ್ರ? ಇಲ್ಲ ತಾನೆ, ಸಾಕಿದ್ರು. ಹಾಗಲ್ಲ, ಅವ್ರ ವಯಸ್ಸಾದ್ಮೇಲೆ ಅವ್ರಿಗೆ ಗೊತ್ತಾಗತ್ತೆ. ಹಾಗೆ ಪಿತೃಯಜ್ಞ ಆಗತ್ತೆ.
ಮತ್ತೆ ದೇವಯಜ್ಞ ಅಂತಂದ್ರೆ ಹೀಗೆ ದೇವಯಜ್ಞ. ಪ್ರಕೃತಿಯನ್ನ ಸಂರಕ್ಷಣೆ ಮಾಡೋದು. ಮರ ಗಿಡಗಳು, ಲಕ್ಷ್ಮೀಜಿ ಎಲ್ಲ ಹೇಳಿದ ಹಾಗೆ ಮರ ಗಿಡಗಳ ಹೌದು. ಸಂರಕ್ಷಣೆ ಮಾಡೋದು. ಒಂದು ನೀರನ್ನು ಅಷ್ಟೇ ಎಲ್ಲ ಪೊಲ್ಯೂಷನ್ ಮಾಡದೆ ನಮಗ್ ಈಗ ಬೇಕಾಗಿರೋದು ಎಲ್ಲವನ್ನೂ ಸಹ ಹ್ಮ್ ಇದರಿಂದ ಏನು ನಾವು ವಾತಾವರಣವೇ ಒಂದ್ ಸಣ್ಣ ಸಣ್ಣ ತಪ್ಪುಗಳಿಂದನೂ ವಾತಾವರಣವೇ ಕಲುಷಿತ ಆಗೋಗ್ಬಿಡುತ್ತೆ. ಈ ಮೈನಿಂಗ್ ಎಲ್ಲ ಮಾಡೋದ್ರಿಂದ ತುಂಬಾ ದುಷ್ಪರಿಣಾಮಗಳು ಆಗಿದೆ. ಅದಕ್ಕೆ ಅದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಹೇಗೆ ಆ, ಇರ್ಬೇಕು ಅನ್ನೋದು ಇಲ್ಲಿ ಆ ಸಹಿತ ನಾವಮ್ಮ ದೇವಯಜ್ಞವನ್ನ ಈಗ ಆ, ಈಗ ಭಗವದ್ಗೀತೆ ಈಗ ಅಧ್ಯಯನ ಮಾಡ್ತಾ ಇದ್ದೇವೆ ಅಂದ್ರೆ ಇದು ಒಂದು ದೇವ ಇದು ಯಜ್ಞ ಋಷಿ ಇದ್ದಂತೆ. ಯಜ್ಞ. ಹಾ, ಇದು ಋಷಿ ಯಜ್ಞ. ಎಲ್ಲದಕ್ಕಿಂತ ಹಾ, ಅವ್ರ ಉತ್ತಮವಾದದ್ದು ಅಂತ ಹೇಳ್ತಾರೆ. ಇದು ಹೇಳ್ತಾರೆ. ಋಷಿ ಹಾ, ಯಜ್ಞ, ಇದು ಜ್ಞಾನವನ್ನು ಕೊಡೋದು. ಈ ಹೌದು. ಜ್ಞಾನವನ್ನು ಕೊಟ್ಟಾಗ ಏನಾಗುತ್ತೆ, ಹೌದಾ ಹೀಗಿದ್ಯಾ ಅಂತಂದ್ಬಿಟ್ಟು ಅವನು ಆ ಜ್ಞಾನದಲ್ಲಿ ಅವನು ಸಜ್ಜನನಾಗಿ ಆ ಇಡೀ ಸಮಾಜವೇ ಒಂದು ಪರಿವರ್ತನೆ ಆಗಿ ಒಳ್ಳೆಯ ಸಂಸ್ಕೃತಿ, ಒಳ್ಳೆಯ ಸಜ್ಜನರು ಇರುವಂತಹ ಸಮಾಜ ಸೃಷ್ಟಿಯಾಗುತ್ತೆ. ಯಾವಾಗಲೂ ಜ್ಞಾನ ಅನ್ನೋದು ಬಹಳ ಮುಖ್ಯ. ಮತ್ತೆ ಆತ್ಮಜ್ಞಾನ ಕೊಟ್ರೆ ಹೇಗೆ ನಾನು ನನ್ನ ನಿಜ ಸ್ವರೂಪ ಏನು, ಇದು ಪರಮಾತ್ಮನ ಸ್ವರೂಪ ಲಕ್ಷಣ ಏನಿದೆಯೋ ನನ್ನ ಸ್ವರೂಪ ಲಕ್ಷಣವು ಅದೇ. ನಾನು ಬೇರೆ ಅಲ್ಲ, ನಾನು ಭಗವಂತನ ಅಂಶವೇ ಅನ್ನೋದು ತಿಳ್ಕೊಂಡು ಆ ಹ್ಮ್ ರೀತಿಯಲ್ಲಿ ಭಗವಂತ ಹೇಗ್ ನಡ್ಕೊಳ್ತಾನೆ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾರೆ. ಅವಾಗ ತೊಂದರೆ ಇವ್ ಕೊಡ್ತಾನೆ ಗುರೂಜಿ. ಭಗವಂತ, ಎಲ್ಲದಕ್ಕೂ ಆಶೀರ್ವಾದ ತಾನೇ ಕೊಡೋದು. ಹಾಗೆ ಹೌದಮ್ಮ. ಹ್ಮ್, ಹಾ, ಈಗ ನಾವೆಲ್ಲ ಈಗ ಈ ಅಧ್ಯಯನ ಮಾಡ್ತಾ ಇರ್ತೇವಿ, ಅವಾಗ ಈ ಗುರೂಜಿಯವರು ಗುರೂಜಿ ಎಲ್ಲ ಸೇವೆ ರೀತಿಯಲ್ಲಿ ತಾನೇ ಸೇವೆ ಅವ್ರು ಮಾಡ್ತಾ ಕೆಲಸ ಇದ್ದಾಗ ಮಾಡೋದು. ಆ ಟೈಮ್ನಲ್ಲಿ ದೇವತೆಗಳು ಬಂದು ಅವರು ಇದನ್ನ ಕೇಳ್ತಾರೆ. ನಾವು ಮಾಡೋದು ಈಗ ಭಗವದ್ಗೀತೆ ಕ್ಲಾಸ್ ಮಾಡಿದಾಗ ಗುರುಜಿಯವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಭಗವದ್ಗೀತೆನ. ಅವಾಗ ಅದನ್ನ ಹೇಳುವಾಗೆಲ್ಲ ದೇವತೆಗಳು ಬರ್ತಾರೆ, ಅವ್ರು ಕೇಳ್ತಾರೆ, ಮತ್ತೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ರು ಅದ್ರಲ್ಲಿ. ಖಂಡಿತ. ಮತ್ತೆ ಹಾ. ಇನ್ನೂ ನಾವು ಡೀಪ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಇವಾಗ ನಾವು ಮಾತಾಡ್ತೀವಿ ಅಂತಂದ್ರೆ ಯಾರು ಮಾತಾಡ್ತಿರೋದು, ನಾನು ಮಾತಾಡ್ತಿರೋದು ಇಲ್ಲ, ಎಲ್ಲ ಭಗವಂತನ ಶಕ್ತಿನೇ. ಭಗವಂತನ ಶಕ್ತಿ. ಹೌದು. ಭಗವಂತನ ಶಕ್ತಿನೇ ಮಾತಾಡ್ತಿರೋದು. ಪ್ರತಿಯೊಂದು ಈ ಒಂದು ಜ್ಞಾನವನ್ನ ತಿಳಿಸೋದು ಪ್ರತಿಯೊಂದು ಸಹ ಭಗವಂತನೇ. ನಾನು ಅನ್ನೋದು ಏನೂ ಇಲ್ಲ ಅಲ್ಲಿ. ಅದು ಆ ಒಂದು ತಿಳುವಳಿಕೆ ಈ ಋಷಿ ಯಜ್ಞದಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇದು ಎಲ್ಲದಕ್ಕಿಂತ ಉನ್ನತವಾದದ್ದು ಅಂತ ಮನುಷ್ಯನ ರೂಪುಗೊಳಿಸುತ್ತೆ. ಹೌದಮ್ಮ. ಮುಂದಿನ ಶ್ಲೋಕಕ್ಕೆ ಹೋಗೋಣವಾ? ಸರಿ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮೋದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಎಲ್ಲ ಮಾನವರ ಕರ್ತವ್ಯಗಳನ್ನು ವೇದಗಳಲ್ಲಿ ವಿವರಿಸಲಾಗಿದೆ ಮತ್ತು ವೇದಗಳು ದೇವರಿಂದಲೇ ಪ್ರಕಟವಾಗಿವೆ. ಆದ್ದರಿಂದ ಸರ್ವವ್ಯಾಪಿಯಾದ ಭಗವಂತನು ತ್ಯಾಗದ ಕಾರ್ಯಗಳಲ್ಲಿ ಶಾಶ್ವತವಾಗಿ ಇರುತ್ತಾನೆ. ಯಾರ ಹೇಳ್ತೀರಾ? ಹರಿ ಓಂ ಸುಮತಿ, ಇವಾಗ ಸಿಕ್ಕಾಕೊಂಡಿದ್ರ ನೀವು? 15th ಶ್ಲೋಕ ಹೇಳ್ತೀರಾ? 15 ಅಲ್ಲಿ ಹರಿ ಅಕ್ಷರ ಓಂ ಆಂಟಿ. ಎಲ್ಲಿ ಪ್ರತಿಷ್ಠಾಪಿತನಾಗಿದ್ದಾನೆ ಎನ್ನಲಾಗಿದೆ. 15th ಅಕ್ಷರ ಬ್ರಹ್ಮ ಅಂತಂದ್ರೆ ಯಾವಾಗ್ಲೂ ನಾಶವಾಗ್ದೇ ಇರುವಂತಹ ಅವನು. ಆಂಟಿ. ಕರ್ಮ ಅಕ್ಷರ ಬ್ರಹ್ಮ ಅಂತಂದ್ರೆ ಇಲ್ಲಿ ಇದೆ, ಇಲ್ಲಿ ಬ್ರಹ್ಮಾಕ್ಷರ ಅಂತಂದ್ರೆ ಈಗ ಅಕ್ಷರವಾದಂತಹ ಬ್ರಹ್ಮ ಅಂದ್ರೆ ನಾಶ ಆಗದೆ ಇರುವಂತಹ ಬ್ರಹ್ಮ, ಯಾವಾಗ್ಲೂ ಇರುವಂತಹ ಬ್ರಹ್ಮ. ಅದರಿಂದ ಎಲ್ಲಿಂದ ಕರ್ಮ ಅನ್ನೋದು ಎಲ್ಲಿ ಹುಟ್ಟಿತು, ಬ್ರಹ್ಮನಿಂದ ಹುಟ್ಟಿತು ಅಂತ ಹೇಳ್ತಾರೆ. ಆಮೇಲೆ ಅದು ಎಲ್ಲಿ ಬ್ರಹ್ಮ ಯಾರು? ಪರಬ್ರಹ್ಮನಲ್ಲದೆ ಬೇರೆ ಯಾರು ಅಲ್ಲ. ಅವನು ಎಲ್ಲ ಯಜ್ಞಗಳಲ್ಲೂ ಸಹ ಅವನು ಪ್ರತಿಷ್ಠಾಪಿತನಾಗಿದ್ದಾನೆ, ಎಲ್ಲ ಸರ್ವಗತನಾಗಿದ್ದಾನೆ ಅಂತ ಹೇಳ್ತಾರೆ. ಇದನ್ನ ಸ್ವಲ್ಪ ಸವಿವರವಾಗಿ ಹೇಳ್ತೀರಾ? ಆಂಟಿ ಒಂದ್ ನಿಮಿಷ ಆಂಟಿ. ಇದು ಕೃಷ್ಣ ಬಂದ್ಬಿಟ್ಟು ಅರ್ಜುನನ್ಗೆ
ಇನ್ನ ಅರ್ಜುನ ಅದೇ ಸ್ಟೇಟ್ ಆಫ್ ಮೈಂಡ್ ಇಂದ ಆಚೆ ಬರ್ಸೋಕೆ ನೀನು ಅಟ್ಲೀಸ್ಟ್ ಇವ್ರನ್ನಾರು ನೀನು ಫಾಲೋ ಮಾಡ್ಬೇಕು. ನಿನ್ಗಿಂತ ಮುಂದೆ ನಾವು ಯಾರನ್ನ ತುಂಬಾ ಶ್ರೇಷ್ಠರು ಅನ್ಕೊಂತೀವಲ್ವಾ, ಗ್ರೇಟ್ ಸೆಲೆಬ್ರಿಟೀಸ್ ಅಂತ ನಾವು ಈ ಕಾಲಕ್ಕೆ ನಾವು ಆತರ ಅನ್ಕೊಂತೀವಿ. ನಮ್ಗೆ ಐಡಲ್ಸ್ ಇರ್ತಾರಲ್ಲ. ನಾವ್ ಇವಾಗ ಸುಧಾಮೂರ್ತಿ ಅವರು ಇವಾಗ ಜನರಲ್ ಆಗಿ ಸೌತ್ ಇಂಡಿಯಾದಲ್ಲಿ ಯಾರಿಗೇ ಆಗ್ಲಿ ಸುಧಾಮೂರ್ತಿ ಅಂದ್ರೆ ಎಲ್ಲಾರ್ಗು ಒಂಥರ ತುಂಬಾ ಸಂತೋಷ. ಅವ್ರನ್ನ ಒಂದು ಎಕ್ಸಾಂಪಲ್ ಆತರ ಇವಾಗ ಮಕ್ಳಿಗಾದ್ರೆ ಸ್ಪೋರ್ಟ್ಸ್ ನವರು ಅಥವಾ ಮುಂಚೆ ಸ್ವಲ್ಪ ಫಿಲ್ಮ್ ಆಕ್ಟರ್ಸ್ ಬಿಟ್ರೆ ಯಾರು ಇಲ್ವೇ ಅನ್ಕೊಂತ ಇದ್ರು. ಇವಾಗ ಪರವಾಗಿಲ್ಲ, ಎಲ್ಲಾ ಫೀಲ್ಡ್ ಅವ್ರನ್ನ ಸೆಲೆಬ್ರಿಟೀಸ್ ತರ ತಗೊಂತಾರೆ. ಅದೇ ತರ ಆ ಕಾಲಕ್ಕೆ ಅರ್ಜುನನ್ಗೆ ಇವರು ಜನಕ ಮಹಾರಾಜರು, ಇವು ಏನದು ಇಕ್ಷ್ವಾಕು ಪ್ರಹ್ಲಾದ, ಅಂಬರೀಷ, ಅಶ್ವತ್ಪತಿ ಅವರೆಲ್ಲ ಆ ಕಾಲಕ್ಕೆ ಅವರೆಲ್ಲ ಅವ್ರಿಗೆ ಐಡಲ್ಸ್. ಅವ್ರ ತರ ಇಡ್ಬೇಕು, ಅವ್ರ ತರ ಬರ್ಬೇಕು ಅಂತ ಎಲ್ಲಾರ್ಗುನು ಒಂದು ಏಮ್ ಇತ್ತು. ಅದಕ್ಕೆ ಇನ್ನ ಅರ್ಜುನ ಅದೇ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇನ್ನ ಸರಿಯಾಗಿ ಪೂರ್ತಿಯಾಗಿ ಬಂದಿಲ್ಲ, ಸೈಕಾಲಜಿಕಲ್ ಆಗಿ ಮಾಡ್ಕೊಂಡಿಲ್ಲ ಅಂತ ಕೃಷ್ಣ ಹೇಳಕ್ಕೆ ಅವ್ರದ್ದೆಲ್ಲ ಎಕ್ಸಾಂಪಲ್ ಕೊಟ್ಬಿಟ್ಟು, ನೀನ್ ಬೇಕಾದ್ರೆ ನೋಡು ಅವ್ರನ್ನೆಲ್ಲ, ನೀನು ಅವ್ರ ಎಕ್ಸಾಂಪಲ್ಗಳೂನು ನೀನ್ ಬೇಕಾದ್ರೆ ನೋಡು. ಅವರೆಲ್ಲ ಕರ್ಮಯೋಗಿಗಳು. ಅಂದ್ರೆ ಅವರು ಏನು ಯಾವ್ದ್ರಲ್ಲಿ ಅವರು ತುಂಬಾ ಎಕ್ಸ್ಪರ್ಟ್ ಇದ್ರು, ತುಂಬಾ ಎಕ್ಸೆಲ್ ಆಗ್ತಾ ಇದ್ರು, ಆ ಮಾರ್ಗದಲ್ಲಿ ಅವರು ಕರ್ಮವನ್ನು ಮಾಡ್ಕೊಂತಾನೆ ತುಂಬಾ ಶ್ರೇಷ್ಠ ಮನುಷ್ಯರಾಗಿ ಇದ್ರು ಅವರುನು. ಅದೇ ತರ ನೀನು ಅವ್ರದ್ದೇ ಮಾರ್ಗ ನೀನು ಫಾಲೋ ಮಾಡ್ಬೇಕು ಅಂದ್ರು ಅವರು ಅದನ್ನೇ ಮಾಡಿರೋದು ಅಂತ ಅವರು. ನೀನು ಒಂದು ಯೋಧ. ನೀನಿವಾಗ ಯುದ್ಧ ಮಾಡಿಲ್ಲ ಅಂತ ಹೇಳಿದ್ರೆ ಧರ್ಮ ಯುದ್ಧ. ಇದ್ರಲ್ಲಿ ನೀನ್ ಯುದ್ಧ ಮಾಡಲ್ಲ, ನಾನು ಇವ್ರು ಅನ್ಕೊಂಡ್ರೆ ನೀನ್ ಯಾರನ್ನ ತುಂಬಾ ಐಡಲೈಸ್ ಮಾಡಿದ್ಯಾ, ಅವ್ರುನು ಮಾಡಿರೋದು ಅದೇನೆ. ಅವ್ರ ಕರ್ತವ್ಯವನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಆದ್ರಿಂದ ನೀನು ಫಾಲೋ ಮಾಡ್ಬೇಕು ಅಂದ್ರು ಅದು ಒಂದು ಎಕ್ಸಾಂಪಲ್ ತಗೋಬೇಕು, ನಾನು ಅವ್ರ ತರ ಇರ್ಬೇಕು ಅನ್ಕೊಂಡ್ರೆ, ಅವ್ರನ್ನ ಶ್ರೇಷ್ಠ ಅಂತ ನೀನ್ ಅನ್ಕೊಂಡ್ರೆ ಅವ್ರು ಮಾಡಿದ್ದು ಅದೇನೆ. ಆದ್ರಿಂದ ನೀನ್ ಮಾಡ್ಲೇಬೇಕು, ಈ ಯುದ್ಧ ಮಾಡ್ಬೇಕು. ನಿನ್ಗೆ ಇದು ಏನದು ಎಂತ ಕರ್ಮ ಅಂಟಿ, ಆಬ್ಲಿಗೇಟರಿ ಕರ್ಮ. ಆಬ್ಲಿಗೇಟರಿ ಅಂದ್ರೆ ನಿಯಮಿತ ಕರ್ಮ. ಹೌದು, ಸಂಚಿತ ಅಲ್ಲ, ನಿಯಾತ್ಮ ಕರ್ಮ. ನಿಯಾತ್ಮ ಕರ್ಮ ಅಂದ್ರೆ ನೀನು ಮಾಡ್ಲೇಬೇಕು. ನಿನ್ ಕೆಲ್ಸನೇ ಅದು. ಇವಾಗ ಒಂದ್ ಡಾಕ್ಟ್ರು ಯಾರನ್ನ ನೋಡಲ್ಲ ಅಂದ ತಕ್ಷಣ ನಾವು ಬೈಕೋತೆ, ನೀನೇನಕ್ಕೋ ಡಾಕ್ಟರ್ ಓದಿದ್ದೆ, ಒಂದ್ ಸಮಯಕ್ಕೆ ನೀನ್ ನೋಡಿಲ್ಲ ಅಂದ್ರೆ ನೀನ್ ಅದು ಓದಿದ್ದೆ ತಪ್ಪು ಅಂತ. ಯಾರ ಕೆಲ್ಸ ಅವ್ರು ಮಾಡ್ಬೇಕು. ಆತರ ನೀನ್ ಒಂದು ಯೋಧ. ನಾನು ಹೇಳ್ತಾ ಇರೋದೇನು, ನೀನ್ ಹೋಗಿ ಯುದ್ಧ ಮಾಡು, ಧರ್ಮ ಯುದ್ಧ ಅದು. ಅದನ್ನೇ ನಾನ್ ಮಾಡಲ್ಲ ಅಂದ್ರೆ ಅದು ನಿನ್ ಕೆಲ್ಸನೇ ಅದು ನಿಯಮಿತ ಕರ್ಮ. ಆಬ್ಲಿಗೇಟರಿ ಅಂದ್ರೆ ನಿಯತಮ ಕರ್ಮ. ನಿಯತಮ ಕರ್ಮ. ನಿಯಮಿತ ಕರ್ಮ ಬಂದ್ಬಿಟ್ಟು ಸ್ಪೆಷಲ್ ಡ್ಯೂಟಿ ಅಂತಿ. ಯಾವತ್ತಾರು ಒಂದು ಅಲ್ಲ, ನಿಯಮಿತ ಅಂತಂದ್ರೆ ನಿನಗೆ ಯಾವ್ದನ್ನ ವಹಿಸಿರ್ತೀಯೋ ಅದು ಒಂದು. ಬಟ್ ರೆಗ್ಯುಲರ್ ರೂಟೀನ್ ಇವಾಗ ಒಂದ್ ಹೌಸ್ ವೈಫ್ಗೆ ರೂಟೀನ್ ಬಂದ್ಬಿಟ್ಟು ಮನೆಯಲ್ಲಿ ಕರೆಕ್ಟ್ ಆಗಿ 3 ಹೊತ್ತು ಅಡ್ಗೆ ಮಾಡ್ಕೊಂಡು ಮನೆ ನೋಡ್ಕೊಳ್ಳೋದು ಅದು ಮಾಮೂಲಿ ಕೆಲ್ಸ. ಅದು ಒಂದ್ ಟೀಚರ್ಗೆ ಕ್ಲಾಸ್ ತಗೋಬೇಕು, ಆ ತರ ಅದು ರೆಗ್ಯುಲರ್ ಆಬ್ಲಿಗೇಟರಿ. ಅದು ನೀನ್ ಮಾಡ್ಲೇಬೇಕು, ನೀನೇ ಒಂದ್ ಪಾರ್ಟ್ ಅದು. ಸೊ ಅಷ್ಟೇ ನೀನ್ ಮಾಡ್ಬೇಕಾಗಿರೋದು. ಅದ್ರಿಂದ ನೀನು ಹೋಗು, ಇದ್ರಿಂದ ಜನಕ್ಕೆ ಒಳ್ಳೇದೇ ಆಗತ್ತೆ. ನೀನು ಅಯ್ಯೋ ಸತ್ತೋಗ್ತಾರೆ ಜನ ಅಂತ ಎಷ್ಟೊಂದ್ ಜನ ಸತ್ತೋಗ್ತಾರೆ ಅದನ್ನು ಹೇಳ್ತಾನೆ ಅಲ್ವಾ. ಅಯ್ಯೋ ನಾನು ಈ ತರ ಯುದ್ಧ ಮಾಡೋದ್ರಿಂದ ಎಲ್ಲಾ ಹೇಳ್ಕೊಂಡು ಅದ್ರಲ್ಲಿ ಎಲ್ಲಾ ತುಂಬಾ ಜನ ಸಾಮಾನ್ಯ ಇವ್ರನ್ನು ಸತ್ತೋಗ್ತಾರಲ್ವಾ ಅಂತ ಅನ್ಕೊಂತಾರಲ್ವಾ. ಅದನ್ನೆಲ್ಲ ಮಾಡ್ಬೇಡ ನೀನು. ನಿನ್ನ ಏನು ಭಾವನೆಗಳ ಎಮೋಷನ್ಸ್ ಎಲ್ಲ ಏನಿದೆ ಅಲ್ವಾ, ಅದನ್ನೆಲ್ಲ ಆಕ್ಷನ್ ಅಲ್ಲಿ ತಗೊಂಡ್ ಬಾ. ನೀನ್ ಮಾಡ್ಬೇಕಾಗಿರೋದು ಧರ್ಮ ಯುದ್ಧ ಅಂತ ಹೇಳ್ತಾನೆ. ಅವರೆಲ್ಲ ಜನಕ ಎಲ್ಲ ಒಳ್ಳೆ ಇದು ತುಂಬಾ ಆತ್ಮಜ್ಞಾನ ಪಡೆದಿದ್ದವ್ರು.
ಆದ್ರೂ ಅವರು ಕೊನೆ ತನಕ ಅವ್ರು ರಾಜ್ಯ ಆಳ್ಬೇಕು ಎಲ್ಲ ತರ ಇದ್ ಮಾಡ್ಕೊಂಡು ಆ ಫ್ರೇಮ್ ವರ್ಕ್ ಅಲ್ಲೇ ಇಟ್ಕೊಂಡು ಅವರು ಮಾಡ್ತವ್ರು. ಇನ್ನ ಇವ್ರು ಪ್ರಹ್ಲಾದ ಎಲ್ಲ ಗೊತ್ತಿರೋರು ರಾಜ ಮಹಾರಾಜರೇ ಅವ್ರು ಆವಾಗ್ಲೇನೆ ಎಲ್ಲ ದೇವ್ರನ್ನೆಲ್ಲ ಚಿಕ್ಕ ವಯಸ್ಸಿಂದಾನೇ ಇದ್ ಮಾಡ್ಕೊಂಡಿದ್ದವ್ರು. ಆದ್ರೂ ಅವ್ರದ್ದೇನಿತ್ತು ಅದನ್ನ ಮಾಡ್ಕೊಂಡು ಬಂದ್ರು. ಇನ್ ಮಿಕ್ಕಿದವ್ರದೆಲ್ಲ ನಂಗೆ ಗೊತ್ತಿಲ್ಲ ಅದಕ್ಕೆ ಅವ್ರದ್ದು ಎಕ್ಸಾಂಪಲ್ ಎಲ್ಲ ಹೇಳ್ಕೊಂಡು ಕೃಷ್ಣ ಹೇಳೋದು. ಇವಾಗ ನಾವು ಜನರಲಿ ನಾವು ಹೇಳ್ತೀವಲ್ಲ, ನೀನ್ ಅವ್ರ ತರ ಆಗ್ಬೇಕು ಅಂತ ಹೇಳಿದ್ರೆ ಅವರು ಮಾಡಿದ್ದೇನೆ ನೀನ್ ಎಲ್ಲರೂ ಇವಾಗ ಈ ಫಿಲಮ್ ಅವ್ರನ್ನೇ ತುಂಬಾ ಕ್ರಿಕೆಟರ್ಸು ಇವ್ರನ್ನ ಫಾಲೋ ಮಾಡೋದು ಮಕ್ಕಳು, ಈ ಯೂತ್ ಅಲ್ಲ, ಅವ್ರು ಏನ್ ಫ್ಯಾಷನ್ ಮಾಡ್ತಾರೋ ಇವ್ರು ಅದನ್ನೇ ಫ್ಯಾಷನ್ ಮಾಡ್ತಾರೆ. ಜಸ್ಟ್ ಬಿಕಾಸ್ ಅವ್ರು ಮಾಡ್ತಾರೆ ಅಂತ ಮಾಡ್ತಾರೆ. ಅದೇ ತರನೇ ಐಡಲ್ಸ್, ಇವ್ರು ಏನ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡಿರ್ತಾರಲ್ವಾ, ಅರ್ಜುನನು ನಾನು ಅವ್ರ ತರ ಆಗ್ಬೇಕಂದ್ರೆ ಅವ್ರು ಏನೇನ್ ಮಾಡಿದಾರ ನಾನು ಮಾಡ್ಬೇಕಂತ ಇವ್ರಿಗೂ ಇರತ್ತೆ. ಸೊ ಕೃಷ್ಣ ಎತ್ತಿ ಹೇಳ್ತಾರೆ, ಅವ್ರು ಮಾಡಿದ್ದು ಇದೇನೆ, ನೀನ್ ಅವ್ರನ್ನೇ ಐಡಲೈಸ್ ಮಾಡಿದ್ಯಾ, ಇವಾಗ ಹಾಗಾದ್ರೆ ನೀನು ಮಾಡು ಅಂತ ಆ ಒಂದ್ ರೂಟ್ಗೂ ಹೋಗಿ ಹೇಳ್ತಾನೆ ಈ ಶ್ಲೋಕದಲ್ಲಿ ಅಷ್ಟ ಆಂಟಿ. ಈ ಶ್ಲೋಕದಲ್ಲಿ ಆಕ್ಚುಲಿ ಇದೆಲ್ಲ ಹೇಳಿದ್ದು ಹೇಳಿ. ಸರಿಯಾಗೇ ಇದೆ. ಈ ಶ್ಲೋಕದಲ್ಲಿ ಏನು ಅಂತಂದ್ರೆ ಎಲ್ಲ ತ್ಯಾಗದ ಕಾರ್ಯಗಳಲ್ಲಿ ಶಾಶ್ವತವಾಗಿ ಭಗವಂತ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹೇಗೆಂದ್ರೆ ತ್ಯಾಗ ಇವಾಗ ಇಷ್ಟು ಎಲ್ಲ ಶ್ಲೋಕಗಳಲ್ಲಿ ನಾವು ನೋಡಿದ್ವಿ ಅಲ್ವಾ, ಕೊಡೋದ್ರಿಂದ ಎಲ್ಲ ಭಗವಂತ ಅಂದ್ರೆ ಎಲ್ಲ ದೇವಾದಿ ದೇವತೆಗಳೇ ಎಲ್ಲ ಏನು ಕೊಡ್ತಾರೆ. ಸೂರ್ಯ ಕೊಡ್ತಾನೆ, ವರುಣ ಕೊಡ್ತಾನೆ, ಎಲ್ಲ ಮತ್ತೆ ಮರ ಗಿಡಗಳು ಎಲ್ಲ ಪ್ರತಿಯೊಂದು ಕೊಟ್ಟುನೆ ಅವು ಇವೆ. ಆ ರೀತಿಯಲ್ಲಿ ಎಲ್ಲ ದೇವತೆಗಳು ಹೇಗೆ ಕೊಡ್ತಾರೋ ಹಾಗೆ ಮನುಷ್ಯನು ಸಹ ಆ ತ್ಯಾಗ ಮನೋಭಾವದಿಂದ ಕರ್ಮವನ್ನ ಮಾಡಿದಾಗ ಅಂತಹ ಕರ್ಮದಲ್ಲಿ ಭಗವಂತನೇ ಇರ್ತಾನೆ. ಯಾಕೆಂದ್ರೆ ಭಗವಂತ ಅಂತ ಕರ್ಮಗಳನ್ನೇ ಮಾಡೋದು ಅಂತ ಭಗವಂತ ಇರ್ತಾನೆ ಅಂತ. ಆ ಭಗವಂತ ಯಾರು ಅಂತಂದ್ರೆ ಶಾಶ್ವತವಾದಂತಹ ಅಕ್ಷರ ಬ್ರಹ್ಮ. ಆ ಅಕ್ಷರ ಅಂತಂದ್ರೆ ಶಾಶ್ವತವಾಗಿ ಯಾವಾಗ್ಲೂ ನಾಶವಾಗದೇ ಇರುವಂತಹ ಬ್ರಹ್ಮ ಇರ್ತಾನೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ಇದ್ರಲ್ಲಿ. ಮತ್ತೆ ಎಲ್ಲ ಮಾನವರು ತಮ್ಮ ಕರ್ತವ್ಯಗಳನ್ನ ನಿರ್ವಹಿಸ್ಬಿಟ್ರೆ ಸಾಕಾಗ್ತದೆ. ವೇದಗಳಲ್ಲಿ ಕೂಡ ಇವು ವಿವರಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಕರ್ತವ್ಯಗಳನ್ನ ಒಟ್ಟಿಗೆ ಮಾನವರ ಕರ್ತವ್ಯಗಳು ಏನಿದೆ, ಅರ್ಜುನ ಹೇಗೆ ತನ್ನ ಕರ್ತವ್ಯನ ಮಾಡ್ಬೇಕು ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಹಾಗೆ ನಮ್ಮ ಕರ್ತವ್ಯಗಳು ಯಾವುದೇ ಆಗಿರ್ಬೋದು ಅದನ್ನ ನಾವು ಸರಿಯಾಗಿ ನಿಷ್ಠೆಯಿಂದ ನಿರ್ವಹಿಸ್ಬಿಟ್ರೆ ಅದು ಸಾಕಾಗುತ್ತೆ ಅನ್ಸುತ್ತೆ. ಸರ್ವವ್ಯಾಪಿಯಾದ ವೇದಗಳಲ್ಲಿ ಏನು ಅಂತಂದ್ರೆ 4 ಭಾಗಗಳು ಇರುತ್ತೆ. ಸಂಹಿತೆ, ಬ್ರಾಹ್ಮಣ, ಅರಣ್ಯಕ ಮತ್ತೆ ವೇದಾಂತ ಅಂತಂದ್ರೆ ಅದು ಜ್ಞಾನ ಖಂಡ ಆಗತ್ತೆ. ಅಲ್ಲಿ ಮಾನವರ ಕರ್ತವ್ಯಗಳನ್ನ ಹೇಳಿದಾರ ಮೇಡಮ್. ಮೊದಲು 2 ಏನು ಕರ್ಮಕಾಂಡದಲ್ಲಿ ಯಾಗ ಯಜ್ಞಾದಿಗಳು ಹೇಗೆ ಅಂತಂದ್ಬಿಟ್ಟು ಮಾಡೋದು ಅನ್ನೋದು ಹೇಳಿದೆ. ಆ ರೀತಿಯಲ್ಲಿ ಜೀವನವನ್ನು ಮಾಡ್ಬೇಕು ಅಂತ. ಆ ವೇದನ ನಾವ್ ಯಾತಕ್ಕೆ ನಂಬೇಕು ಅಂದ್ರೆ ಅದು ಬಂದಿರೋದು ಭಗವಂತನಿಂದ, ಸಾಕ್ಷಾತ್ ಭಗವಂತನಿಂದಲೇ ಬಂದಿರುವಂತಹ ವೇದ. ಅದರಿಂದ ಅದು ಕಲುಷಿತ ಆಗಿಲ್ಲ. ಹೇಗೆ ನೀನ್ ಬದುಕ್ಬೇಕು ಅನ್ನೋದು ಸಹ ಭಗವಂತನೇ ಕೊಟ್ಟಿದ್ದಾನೆ. ಈ ಒಂದು ಸೃಷ್ಟಿಯನ್ನ ಮಾಡಿ, ಸೃಷ್ಟಿಯಲ್ಲಿ ಜೀವಿಗಳನ್ನ ಮಾಡಿ, ಅದಕ್ಕೆ ಕರ್ಮವನ್ನ ಹೇಗೆ ಮಾಡ್ಬೇಕು, ಆ ಕರ್ಮಕ್ಕೆ ಆ ಶಕ್ತಿಯನ್ನು ಸಹ, ಕರ್ಮ ಮಾಡೋದಕ್ಕೆ ಶಕ್ತಿಯನ್ನು ಸಹ ಕೊಟ್ಟಿರೋದು ಆ ಭಗವಂತನೇ. ಇಲ್ಲ ಅಂತಂದ್ರೆ ಆ ಭಗವಂತನ ಒಂದು ಶಕ್ತಿ ಇಲ್ಲ ಅಂತಂದ್ರೆ ಯಾವುದು ನಡೆಯಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಆ ರೀತಿಯಲ್ಲಿ ನಾವು ಜೀವನವನ್ನ ಮಾಡಿದ್ರೆ ಅಲ್ಲಿ ಭಗವಂತನಲ್ಲದೆ ಬೇರೆ ಯಾರು ಇರಲ್ಲ. ಆಂಟಿ 1 ನಿಮಿಷ, ನನ್ ಕೈಯಲ್ಲಿ ಭಗವದ್ಗೀತಾ ಬುಕ್ ಇದೆ. ಇವಾಗ ಒಂದ್ ಶ್ಲೋಕ ನಾವ್ ಇವಾಗ ಇದು ಮಾಡ್ತಾ ಇದೀವಲ್ಲ, ಕಾಂಟೆಂಪ್ಲೇಷನ್, ಈ ಕರ್ಮ ಬ್ರಹ್ಮ ಇದು ಆಕ್ಚುಲಿ ಬುಕ್ ಅಲ್ಲಿ ಬಂದ್ಬಿಟ್ಟು 3.20 ಬರುತ್ತೆ ಆಂಟಿ. ನೀವ್ ಒಂದ್ಸತಿ ಆಮೇಲೆ ಚೆಕ್ ಮಾಡಿ ಅಂತಿ ಕ್ಲಾಸ್ ಆದ್ಮೇಲೆ. ಹೌದಾ? ಹೌದಂಟಿ, ನೀವ್ ಒಂದ್ಸತಿ ಇದು ಸುಮ್ನೆ ಮಾರ್ಕ್ ಮಾಡ್ಕೊಳ್ಳಿ ಅಂತಿ.
ಇವಾಗ ಇಲ್ಲ, ನೀವು ಸರಿಯಾಗೇ ಇದೆ. ಇಲ್ಲೇ ಇದೆ, ಬುಕ್ ಇಟ್ಕೊಂಡಿದ್ ನಾನು. ಕರೆಕ್ಟ್ ಆಗಿದೆ. 2 ಬುಕ್ ಇದೆ ನನ್ನ ಹತ್ರ. 2 ಬುಕ್ ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದ್ಯಾ? ಯಾಕಂದ್ರೆ ನನ್ನ ಹತ್ರನೂ ಒಂದು ಭಗವದ್ಗೀತೆ ಬುಕ್ ಅಲ್ಲಿ 3.20 ಬಂತು. ಆಮೇಲೆ ಇವಾಗ ನೆಕ್ಸ್ಟ್ ಶ್ಲೋಕ ಬಂದು 3.16 ಬರುತ್ತೆ. ಇವಾಗ ನೀವು ಅದೇ 18 ಇದು ಕರೆಕ್ಟ್ ಆಗೇ ಇದೆ, ಅಲ್ಲೇನು ಮಿಸ್ಟೇಕ್ ಇರ್ಬೋದು. ಸರಿ ಆಂಟಿ, ಸರಿ ಸರಿ. 16ನೇ ಶ್ಲೋಕ. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥಸ ಜೀವತಿ. ಓ ಪಾರ್ಥನೆ, ವೇದಗಳಿಂದ ಸ್ಥಾಪಿಸಲ್ಪಟ್ಟ ಯಜ್ಞದ ಚಕ್ರದಲ್ಲಿ ತಮ್ಮ ಜವಾಬ್ದಾರಿಯನ್ನು ಸ್ವೀಕರಿಸಿದವರು ಪಾಪಿಗಳು. ಅವರು ತಮ್ಮ ಇಂದ್ರಿಯಗಳ ಆನಂದಕ್ಕಾಗಿ ಮಾತ್ರ ಬದುಕುತ್ತಾರೆ. ವಾಸ್ತವವಾಗಿ ಅವರ ಜೀವನವು ವ್ಯರ್ಥವಾಗಿದೆ. ಇವಾಗ ತಿಳ್ಕೊಂಡ್ವಿ ಅಲ್ವಾ? ವೇದಗಳಿಂದ ಹೇಗೆ ಹೇಳಿರ್ತಾರೋ ಆ ರೀತಿಯಲ್ಲಿ ಆ ಯಜ್ಞ ಅನ್ನೋದು ಸಹ ಚಕ್ರ. ನೀವು ನೋಡಿದ್ರಿ ಅಲ್ವಾ? ನೀವು ಹೇಳಿದ್ರೆ ಆಗ್ಲೇನೆ, ಈ ಮಳೆ ಹೇಗೆ ಬರುತ್ತೆ, ಸಮುದ್ರದ ನೀರು ಆವಿ ಆಗುತ್ತೆ. ಆವಿ ಆಗ್ಬೇಕಾದ್ರೆ ಏನು, ಆ ಸೂರ್ಯನ ಪ್ರಭೆ, ಆ ಶಾಖದಿಂದ ಆವಿ ಆಗತ್ತೆ. ಆಮೇಲೆ ಅದು ಮೋಡಗಳಾಗಿ ಅದು ಮತ್ತೆ ಭೂಮಿಗೆ ಬೀಳುತ್ತೆ. ಆಗ ಮಳೆ ಆದಾಗ ಬೆಳೆ ಬರುತ್ತೆ. ಬೆಳೆಯಿಂದ ಜೀವಿಗಳು ತಮ್ಮ ಉದರ ಪೋಷಣೆಯನ್ನ ಮಾಡ್ಕೊಳ್ತಾರೆ, ಅವು ಬೆಳೆಯುತ್ತವೆ. ಮತ್ತೆ ಆ ಒಂದು ನೀರು ಏನಾಗುತ್ತೆ, ಮತ್ತೆ ಸಮುದ್ರಕ್ಕೆ ಸೇರುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಸಮುದ್ರವನ್ನೇ ಸೇರೋದು ಅಲ್ವಾ? ಹಾಗೆ ಅದು ಚಕ್ರ. ಪ್ರತಿಯೊಂದು ಅಷ್ಟೇ ಚಕ್ರವೇನೆ. ಚಕ್ರದ ಉಪಾದಿಯಲ್ಲಿಯೇ ಎಲ್ಲವೂ ವ್ಯವಸ್ಥಿತವಾಗಿ ಇಲ್ಲಿ ಸೃಷ್ಟಿಯಲ್ಲಿ ನಡೀತಾ ಇರೋದು. ಅದನ್ನ ಹೇಗೆ ಮಾಡಬೇಕು ಅನ್ನೋದು ಸಹ ಈ ವೇದಗಳಲ್ಲಿ ಹೇಳಿದ್ದಾರೆ, ಕರ್ಮಕಾಂಡದಲ್ಲಿ ಹೇಳಿದ್ದಾರೆ. ಆ ರೀತಿಯಲ್ಲಿ ಮಾಡಿದ್ರೆ ಸರಿ. ಇಲ್ಲ ಅಂತಂದ್ರೆ, ಮಾಡಲಿಲ್ಲ ಅಂದ್ರೆ, ಇಂದ್ರಿಯಗಳ ಆನಂದಕ್ಕೋಸ್ಕರ ಬದುಕಿದ್ರೆ ನಾವು ಮತ್ತೆ ಅದನ್ನ ನಾವು ಏನು ತ್ಯಾಗದ ರೀತಿಯಲ್ಲಿ ಅಥವಾ ಸಮರ್ಪಣಾ ಭಾವದಲ್ಲಿ ನಾವು ಕೆಲಸ ಮಾಡ್ತಿದ್ರೆ, ಕರ್ಮ ಮಾಡ್ತಿದ್ರೆ ನಾವು ಪಾಪಿಗಳಾಗ್ತೀವಿ. ನಾವು ಆ ಪಾಪ ಅನ್ನೋದು ನಮಗೆ ಅಂಟ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಭಗವಂತ ಇಲ್ಲಿ ಹೇಳ್ತಾ ಇರೋದು. ಇದರ ವಿವರಣೆಯನ್ನ ಯಾರು ಹೇಳ್ತೀರಾ? ವೀಣಾಜಿ ಹೇಳ್ತೀರಾ? ಇವನ್ನ ಪಾಯಿಂಟ್ ಮಾಡಿದ್ದು ಗೊತ್ತಾಯ್ತಲ್ವಾ ಎಲ್ಲಿಗೆ ಅಂತ ಅಂದ್ಬಿಟ್ಟು? ಆಂಟಿ ಹೇಳ ಹೇಳಿ ಹೇಳಿ. ಅವ್ರು ಹೇಳೋದಿದ್ರೆ ಹೇಳಿ ಆಂಟಿ, ಅವರೇ ಚೆನ್ನಾಗಿ ಹೇಳ್ತಾರೆ ನಮ್ಗಿಂತ. ಹೇಳ್ತಾರೆ ಅವರು. ಏನು ಸರಿ, ಅನ್ಮ್ಯೂಟ್ ಮಾಡ್ಲಿಲ್ವಲ್ಲ? ಓಕೆ ಆಂಟಿ. ಇವಾಗ ಮೂರ್ ತರ ಸ್ವಭಾವ ಇರೋ ಜನ ಇರ್ತಾರೆ. ಇದು ತಾಮಸ್ಸು, ರಾಜಸಿಕ ಮತ್ತೆ ಸಾತ್ವಿಕ. ತಾಮಸ್ವಿಕದ ಮನಸ್ಸು ಭಾವ ಆತರ ಇರೋ ಭಾವನೆ ಇರೋ ಜನರಲಿ ಬಂದ್ಬಿಟ್ಟು ಅವರು ಲೇಜಿ ಬೈ ನೇಚರ್. ಅವ್ರಿಗೆ ಬರೀ ತಗೊಳ್ಳೋದು ಒಂದೇ ಗೊತ್ತು, ಯಾರಿಗೂ ಏನು ಕೊಡ್ಬೇಕು ಅನ್ಸಲ್ಲ. ಎಷ್ಟು ಬೆನಿಫಿಟ್ ಈ ಕಾಲಕ್ಕೆ ಹೇಳ್ಬೇಕಂದ್ರೆ ಏನ್ ನಮಗ್ ಬರುತ್ತೆ ಅದೇ ಸಾಕು. ಸುಮ್ನೆ ನಮ್ಮ ಏನು ಇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ಅದಕ್ಕೆ ಸಂತೋಷ ಪಡೋದು ಒಂದೇ ಜೀವನದ್ದು ಉದ್ದೇಶ ಆಗಿರುತ್ತೆ. ಅದಕ್ಕೆ ಅವರು ಯಜ್ಞದಲ್ಲಿ ಅವ್ರದ್ದು ಏನೇ ಪಾರ್ಟಿಸಿಪೇಷನ್ ಇರಲ್ಲ. ಯಜ್ಞ ಅಂದ್ರೆ ವಾಪಸ್ಸು ಕೊಡ್ಬೇಕು. ನಾವೊಂದು ಕೊಟ್ರೆ ನಮ್ಗೆ ಇನ್ನೊಂದ್ ಸಿಕ್ಕತ್ತೆ. ಅದೇನ್ ಸಿಗತ್ತೆ ವಾಪಸ್ಸು ಅಂತ ಹೇಳಿದ್ರೆ ಅದು ಬ್ಲಿಸ್ ಆದ್ರೆ ಆತ್ಮಜ್ಞಾನ, ಆ ತರದ್ದು ಒಂದು ಒಳಗೆ ಎಲ್ಲರಿಗೂ ಹೇಳೋದು ಒಂದು ಆನಂದ ಬ್ಲಿಸ್ ಅಂದ್ರೆ ಆನಂದ, ಆ ತರದ್ದು ಸಿಗೋ ಅಂತದ್ದು. ಅದೇ ಬೇಕಾಗಿರೋದು. ಇನ್ ಬೇರೆ ಈ ವರ್ಲ್ಡ್ ಅಲ್ಲಿ, ಬೇರೆ ಪ್ರಪಂಚದಲ್ಲಿ ಇರೋ ಅಂತ ಒಂದು ಸುಖಗಳು ಅಥವಾ ನಮ್ಮ ಇಂದ್ರಿಯಗಳಿಗೆ ಬೇಕಾಗಿರೋಂತ ಆ ಸುಖಗಳು ಬರೀ ಅದು ಟೆಂಪ್ರರಿ. ಅದು ಮತ್ತೆ ಬರ್ತಾನೆ ಇರುತ್ತೆ. ಒಂದ್ಸತಿಗೆ ಅದು ನಿಲ್ಲಂತದ್ದು ಅಲ್ಲ, ಸಮಾಧಾನ ಆಗುವಂತದ್ದು ಅಲ್ಲ. ಅದು ಬ್ಲಿಸ್ ಅಂತ ಏನ್ ಹೇಳ್ತೀವಿ ಅದು ಶಾಶ್ವತ. ಅದು ತಾಮಸಿಕ ಜನಕ್ಕೆ ಅಷ್ಟೇ ಅವ್ರು ಮಾಡೋದು. ಅವ್ರು ಅದಕ್ಕಿಂತ ಮಿಂತ ಯೋಚನೆ ಮಾಡಲ್ಲ. ಇನ್ ರಾಜಸಿಕ ಜನ ಬಂದ್ಬಿಟ್ಟು ತುಂಬಾ ಕಷ್ಟ ಬೀಳ್ತಾರೆ. ಇವರು ತಾಮಸಿಕ ಸುಮ್ನೆ ಬಂದ್ರೆ ಸಾಕು, ಅವ್ರು ಏನು ಕಷ್ಟ ಬೀಳಲ್ಲ, ಏನಿಲ್ಲ, ತಾನಾಗ್ ತಾನು ಎಲ್ಲ ಬಂದ್ಬಿಡ್ಬೇಕು. ಅವ್ರಿಗೆ ಆತರ ಮನೋಭಾವ.
ಈ ರಾಜಸಿಕ ಅವರು ತುಂಬಾ ಕಷ್ಟ ಬೀಳ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅವರು ಬೇರೆ ಏನಲ್ಲ, ಅವು ಎಷ್ಟು ಬೇಕೋ ಅಷ್ಟು ಬರೀ ದುಡಿಯೋದೇ, ಬರೀ ಸಂಪಾದನೆ ಮಾಡೋದೇ, ಬರೀ ಕೂಡಿ ಇಡೋದೆ. ಅದಕ್ಕೆ ಒಂದು ಇಂಗ್ಲಿಷ್ ಅಲ್ಲಿ ಅದನ್ನು ಹೇಳ್ತಾರೆ, ಫೂಲ್ಸ್. ಹೇಳ್ತೀನಿ ಆಂಟಿ, ತುಂಬಾ ಚೆನ್ನಾಗಿ ಅದು ಹೇಳ್ತೀನಂತೆ. ಇವ್ರ ಕಳ್ರ ತರ, ಇವ್ರು ಕಳ್ರು ಅಂತ ಹೇಳ್ತಾರೆ, ಅಂದ್ರೆ ಈ ತಾಮಸಿಕ ಜನನ. ಇವ್ರು ರಜಸಿಕ ಅವರು ಎಲ್ಲ ಅವರು ಪಡ್ಕೊಳ್ಳೋದು, ಯಾವಾಗ್ಲೂ ಕೆಲಸ ಮಾಡೋದು, ಬಟ್ ಎಲ್ಲ ಅವ್ರ ಸುಖಕ್ಕೋಸ್ಕರ, ಬೇರೆಯವ್ರಿಗೇನು ಇದು ಏನು ಇಲ್ಲ. ಅವ್ರದ್ದೇನೇನು ಶಕ್ತಿ ಇದೆಯಲ್ಲ, ಅವ್ರ ಬುದ್ಧಿ ಶಕ್ತಿ ಆಗ್ಲಿ, ದೈಹಿಕ ಶಕ್ತಿ ಆಗ್ಲಿ, ಎಲ್ಲಾ ತರಾನು ಉಪಯೋಗಿಸಿ ಅವ್ರಿಗೆ ಎಷ್ಟು ಆಗುತ್ತೋ ಅಷ್ಟು ಸಂಪಾದನೆ ಮಾಡ್ಕೊಳ್ಳೋ ಅಂತ ಗುಣದವ್ರು. ಅವ್ರಿಗೆ ಮೆಟೀರಿಯಲ್ ಪ್ರೆಷರ್, ಸೆಲ್ಫಿಶ್ ಆಟಿಟ್ಯೂಡ್ ಇರತ್ತೆ, ಆ ತರ ಇರತ್ತೆ. ಅಂತವ್ರಿಗೂನು ಈ ಯೋಚನೆ ಅಥವಾ ಸ್ಟ್ರೆಸ್ಸು, ಅಸಮಾಧಾನ ಇದ್ದೇ ಇರತ್ತೆ. ಇನ್ನ ಈ ಸಾತ್ವಿಕ ಜನದವರು, ನೀವು ಇವಾಗ ಇಷ್ಟೊಂದು ಹೇಳ್ತಾ ಇದ್ರಲ್ಲ, ಅದೇ ಸೇಮ್. ಯಾವಾಗ್ಲೂ ಲೋಕಜ್ಞಾನಕ್ಕೋಸ್ಕರ, ಬೇರೆಯವ್ರಿಗೆ ಒಳ್ಳೇದಾಗ್ಲಿ, ಅವರು ಅದರಿಂದ ತಗೊಳ್ಳೋ ಅಂತದ್ದು ಇಚ್ಛೆ ಏನೂ ಇರಲ್ಲ. ಬರೀ ಎಲ್ಲಾರ್ಗು ಉಪಯೋಗ ಆಗ್ಲಿ, ಎಲ್ಲಾರ್ಗು ಇದು ಮಾಡ್ಬೇಕು, ಎಲ್ಲಾರ್ಗು ಒಳ್ಳೇದಾಗ್ಬೇಕು, ಈ ಮನುಷ್ಯ ಮ್ಯಾನ್ಕೈಂಡ್ಗೆ ಒಳ್ಳೇದಾಗ್ಬೇಕು, ಆ ತರ ಯೋಚನೆ ಅವ್ರಿಗೆ. ಅದ್ರಲ್ಲಿ ಸಿಗೋದು ಏನಂದ್ರೆ ಸಂಪೂರ್ಣ ಸಮಾಧಾನ. ಅದು ನಮ್ಮ ತ್ಯಾಗ ಮನೋಭಾವನೆ, ಮತ್ತೆ ಸೇವೆ, ಸ್ಯಾಕ್ರಿಫೈಸ್ ಅಂಡ್ ಸೇವೆ. ಎಲ್ಲಾ ಕಡೆನೂ ಎಲ್ಲರೂ ಹೇಳೋದು, ಯಾವ ಇದ್ರಲ್ಲೂ ಹೋದ್ರೇನು ಹೇಳೋದು ಎರಡು. ಯಾರೇ ಸೆಲ್ಫ್ ರಿಯಲೈಸ್ಡ್ ಯಾರೇ ಇರ್ಲಿ, ಎಲ್ಲರೂ ಹೇಳೋದು, ನಮ್ಗೆ ಆತ್ಮಜ್ಞಾನ ಪಡಿಬೇಕು ಅಂತ ಹೇಳಿದ್ರೆ, ನಾವ್ ಯಾವಾಗ್ಲೂ ಸದಾ ಆನಂದದಿಂದ ಇರಬೇಕು ಅಂತ ಹೇಳಿದ್ರೆ, ಈ ಸೇವೆ ಮತ್ತೆ ಸರ್ವಿಸ್ ಅಂಡ್ ಸ್ಯಾಕ್ರಿಫೈಸ್ ಅದೆರಡು ಮಾಡಿದ್ರೆ ಇನ್ನೆಲ್ಲ ಸಿಗತ್ತೆ ಅಂತ ಅದು ಬರೋದು ಈ ಸಾತ್ವಿಕ ಗುಣ ಇದ್ರೆ. ಇದ್ರಲ್ಲಿ ಏನು ಅಂದ್ರೆ, ನಮ್ಮ ಒಳಗೆ ನಾವು ಪ್ರಪಂಚದ್ದು ಸುಖದ್ದು ನಮ್ಗೆ ಏನು ಬೇಡ. ನಾವು ಒಳಗೆ ನಾನು ನಿಮ್ಮನ್ನ ಯಾವಾಗ್ಲೂ ಕೇಳ್ತಾ ಇರ್ತೀನಿ, ನಮ್ಮ ಒಳಗೆ ನಮ್ಮನ್ನ ಹೂ ಆಮ್ ಐ, ನಾನ್ ಯಾರು ಅಂತ ತಿಳ್ಕೋದು, ಒಳಗೆಳೆ ನೋಡ್ಕೊಳಕ್ಕೆ ಸಾಧ್ಯ. ಆ ಒಳಗೆ ನಮ್ಮನ್ನ ನಾವ್ ಯಾರು ಅಂತ ತಿಳ್ಕೊಳ್ಳೋದ್ರಿಂದಾನೇ ನಮ್ಗೆ ಆ ಒಳಗೆ ಹೋದಾಗ್ಲೇ ನಮ್ಗೆ ಬ್ರಹ್ಮಂದು ಅರಿವೆ ಆಗೋದು. ಆ ಬ್ರಹ್ಮ ನಾವ್ ಯಾರು ಅಂತ ಕೊನೆಗೆ ಗೊತ್ತಾಗೋದು. ನಾನು ಆ ಬ್ರಹ್ಮ ಎಲ್ಲ ಒಂದೇ, ನಮ್ಮಲ್ಲಿ ಎಲ್ಲರೂ ನಮ್ಮಲ್ಲೇ ಇದ್ದಾರೆ, ನಾವು ಎಲ್ಲರಲ್ಲಿ ಇದ್ವಿ ಅಂತ ಬಂದ್ಮೇಲೆ ಇನ್ನೇನಿಲ್ಲ, ಅದೇ ಆತ್ಮಜ್ಞಾನ, ಅದೇ ಬರೋದು. ಆ ತರ ಇದು ಇದ್ ಮಾಡದೆ ಹೋದ್ರೆ, ಈ ಸ್ಯಾಕ್ರಿಫೈಸು ಇದೆಲ್ಲ ಮಾಡದೆ ಇರೋರಿಗೆ ಇನ್ ಪಾಪಕ್ಕೆ ಗುರಿ ಆಗ್ತೀವಿ ಅಂತ. ನಮ್ಗೇನು ಬೇಡ, ಏನು ಇದಿಲ್ಲ ಅನ್ನೋದಿದ್ರೆ ಯಾವ್ದನ್ನು ವ್ಯರ್ಥ ಆಗಲ್ಲ. ನಾವ್ ಮಾಡಿದ್ದು, ನಮ್ಮ ಸಂಕಲ್ಪ, ಈ ಮನುಷ್ಯ ಜನ್ಮ ತಗೊಂಡಿದ್ ಸಂಕಲ್ಪಕ್ಕೆ ಸಾರ್ಥಕ ಆಗತ್ತೆ. ನನ್ ವರ್ಷನ್ ನನಗ್ ತಿಳ್ಕೊಂಡಿರೋ. ಚೆನ್ನಾಗಿ ಹೇಳಿದಿರಾ ಸುಮತಿ. ಹಾಗೆ ಅಂದ್ರೆ ಇಲ್ಲಿ ಯಾರು ಪಾಪಿಗಳು ಅನ್ನೋದನ್ನ ಮಾತ್ರ ಹೇಳಿದ್ದಾರೆ. ನೀವು ಮುಂದುವರಿಸಿ. ಅದೇ ಹಿಂದಿಂದು ಹೇಳೋವಾಗ ನನ್ಗುನು ಅದು ಆಡ್ ಮಾಡ್ಬೇಕು ಅನ್ಸ್ತಾ ಅಂತಿ. ಸ್ವಲ್ಪ ರಿವೈಂಡ್ ಮಾಡ್ಕೊಂಡು ತನಕ ಬಂದೆ ಹೇಳ್ತಾ ಇರೋವಾಗ. ಇವಾಗ ರಾಜಸಿಕ ನೀವು ಹೇಳಿದ್ದು ತುಂಬಾ ಕರೆಕ್ಟ್ ಆಗಿದೆ. ರಾಜಸಿಕ ಮನೋಭಾವ ಇರೋರು ಈ ರಾವಣನ್ ತರ ಎಲ್ಲವನ್ನು ನಾನೇ ಪಡಿಬೇಕು, ಅವನೇನು ಎಲ್ಲ ಕೊಳ್ಳೆ ಹೊಡ್ಕೊಳ್ಳೋದು, ಅವನು ಇಟ್ಕೊಳ್ಳೋದು ಎಲ್ಲವೂ ಸಹ ತಾನು ಪಡೆದು ತನ್ನ ಸ್ವಾಧೀನದಲ್ಲಿ ಇಟ್ಕೊಳ್ಬೇಕು. ಅಷ್ಟ ದಿಕ್ಪಾಲಕರನ್ನೇ ತನ್ನ ಸ್ವಾಧೀನದಲ್ಲಿ ಇಟ್ಕೊಂಡಿರುವಂತಹ ಅವನು. ಹಾಗೆ ಎಲ್ಲವನ್ನು ಸ್ವಾರ್ಥಕ್ಕೋಸ್ಕರ ಬಳಸುವಂಥವ್ರು, ಅಂಥವ್ರಿಗೆ ಕೊನೆಗೆ ಏನಾಗುತ್ತೆ, ಅಂಥವ್ರ ಬದುಕು ವ್ಯರ್ಥನ ಆಗುತ್ತೆ. ಅವರು ಅದು ತಪ್ಪು ಮಾಡ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಹಾಗೆ ಹೊಂದ್ಬೇಕು ಅಂತ ಅದು ಕೊನೆಗೂ ಸಹ ಆ ಸಂತೋಷವನ್ನ ಕೊಡಲ್ಲ. ಕೊನೆಗೂ ಅದು ಪಾಪವನ್ನೇ ಕೊಡೋದು, ಪಾಪವನ್ನೇ ಗಳಿಸೋದು. ಇನ್ ಯಾರಾದ್ರೂ ಏನಾದ್ರು ಆಡ್ ಮಾಡೋದಿದ್ಯಾ? ಇಲ್ಲ ಅಂದ್ರೆ ಮುಂದಿನ ರಾಜಸಿಕ ಅವ್ರದ್ದು ದ ಫೂಲ್ಸ್ ಬಿಲ್ಡ್ ಹೌಸಸ್, ದ ವೈಸ್ ಲಿವ್ ಇನ್ ಇಟ್ ಅಂತಾರೆ. ಅಂದ್ರೆ ಅವ್ರು ಬರೀ ಅದನ್ನ ಕಲೆಕ್ಟ್ ಮಾಡೋದ್ರಲ್ಲೇ ಅವ್ರ ಜೀವನ ಆಗೋಗತ್ತೆ.
ಬುದ್ಧಿವಂತರು ಅಲ್ಲ ಇರ್ತಾರ, ಅವರು ಅದನ್ನ ಅನುಭವಿಸಲ್ಲ ಅಂತ ಬರೀ ಪಡ್ಕೊಳ್ಳೋದು. ಇವರೆಲ್ಲ ಮಾಡ್ತಾರೆ ನೋಡಿ, ಈ ಕಾಲಕ್ಕೆ ಇದ್ ಮಾಡ್ಬೇಕಂದ್ರೆ ಈ ಪೊಲಿಟಿಷಿಯನ್ಸ್ ಮಾಡೋದು ಬಾಚ್ಕೊಳ್ಳೋದು ರಾಜಸಿಕ ಗುಣದವ್ರವರು. ಎಕ್ಸಾಂಪಲ್ ಹಾಗೇನೆ ಅವ್ರು ಅಲ್ಲ, ಅವರು ಬರೀ ಹೋಲ್ಡ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಅನುಭವಿಸ್ತಾರೆ. ಇವನ ರಾವಣ ಅನುಭವಿಸ್ದ ಅವನು, ಆದ್ರೆ ಕೊನೆಯಲ್ಲಿ ಅವನಿಗೆ ಸ್ವಲ್ಪ ತಾತ್ಕಾಲಿಕ ಅಷ್ಟೇ, ಅದು ಶಾಶ್ವತವಾದಂತಹ ಸುಖ ಕೊಡ್ಲಿಲ್ಲ ಅಲ್ವಾ? ಹಾಗೆ ಕೊಡಲ್ಲ ಅದು. ಅಲ್ಲೆಲ್ಲ ಇರೋದು ಹೊರ ಪ್ರಪಂಚದ ಹೊರ ವಿಷಯ ವಸ್ತುಗಳಲ್ಲ ಸಂತೋಷ ಇರೋದು, ನನ್ನಲ್ಲಿರೋದು ಸಂತೋಷ ಅನ್ನೋದು, ಆನಂದ ಅನ್ನೋದು ನನ್ನಲ್ಲಿರೋದು ಅಂತಂದ್ಬಿಟ್ಟು ಸಾತ್ವಿಕ ಮನೋಭಾವದವರು ತಿಳ್ಕೊಳ್ಳೋದು. ಅದನ್ನ ಗುರುತಿಸ್ಕೊಳ್ಬೇಕು. ನೀವು ಹೇಳಿದ್ರಲ್ಲ ಹೂ ಆಮ್ ಐ ಅಂತಂದ್ಬಿಟ್ಟು, ಅದನ್ನ ಯಾರು ಕ್ವಶನ್ ಮಾಡ್ಕೊಂಡು ಎನ್ಕ್ವೈರಿ ಮಾಡ್ತಾರೆ ಅವರು ಶಾಂತತೆಯಿಂದ ಇರ್ತಾರೆ. ಅದು ವಿಭೀಷಣನಿಗೆ ಹೋಲಿಸಿ ಹೇಳ್ತಾರೆ. ಅದಕ್ಕೋಸ್ಕರ ಅವನು ಆತ್ಮಾರಾಮನಿಗೆ ಸರೆಂಡರ್ ಆಗಿದ್ದು. ಅದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತಾರೆ ಆಂಟಿ. ಒಂದು ಚಿಕ್ಕ ಮಕ್ಕಳಿಗೆ ಒಂದ್ ಕೈಯಲ್ಲಿ ಒಂದಷ್ಟು ಏನಾರು ಒಂದಷ್ಟು ದುಡ್ಡು ಇಟ್ಕೊಂಡ್ಬಿಟ್ಟು ಇನ್ನೊಂದ್ ಕೈಯಲ್ಲೂ ಒಂದಷ್ಟು ಚಾಕ್ಲೇಟ್ಸ್ ಇಟ್ಕೊಂಡ್ರೆ ಆ ಮಗುಗೆ ಆ ಚಾಕ್ಲೇಟ್ ಕಡೆನೆ ಹೋಗುತ್ತೆ, ಅದಕ್ಕೆ ಸಿಕ್ಕೋದು ಆನಂದ ಅದ್ರಲ್ಲೇ. ಅದೇ ಒಂದು ದೊಡ್ಡ ನಮ್ ತರ ವಯಸ್ಸಿನವ್ರಿಗೆ ಹೇಳಿದ್ರೆ ಅವ್ನ್ ಚಾಕ್ಲೇಟ್ನ ಬಿಟ್ಬಿಟ್ಟು ದುಡ್ಡನ್ನ ಕಡೆ ಹೋಗ್ತಾನೆ ಅಂತ. ಯಾರು ಮಕ್ಕಳದು ಯಾರಿಗೆ ಯಾವ ತರ ವಾಸನೆ ಇರುತ್ತೋ ವಾಸನೆ ಇರುತ್ತೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಯಸ್ತ್ವಾತ್ಮ ರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಸ್ ತಸ್ಯ ಕಾರ್ಯಂ ನ ವಿದ್ಯತೆ. ಆದರೆ ಯಾರು ಆತ್ಮದಲ್ಲಿ ಸಂತೋಷ ಪಡುತ್ತಾರೋ, ಇದೆಲ್ಲ ಆಗ್ಲೇ ಕವರ್ ಮಾಡ್ಬಿಟ್ಟಿದೀವಿ, ಯಾರು ಸ್ವಪ್ರಕಾಶಿಸುತ್ತಾರೋ ಮತ್ತು ಸ್ವರೂಪದಲ್ಲಿ ಸಂಪೂರ್ಣವಾಗಿ ತೃಪ್ತರಾಗುತ್ತಾರೋ ಅವರಿಗೆ ಯಾವುದೇ ಕರ್ತವ್ಯ ಇಲ್ಲ ಅಂತಂದ್ಬಿಟ್ಟು ಇದನ್ನು ಸ್ವಲ್ಪ ವಿವರವಾಗಿ ಯಾರು ಲಕ್ಷ್ಮಿ ಅವ್ರು ಹೇಳ್ತೀರಾ ಅಥವಾ ಇಂದ್ರಮ್ಮ ಅವ್ರು ಹೇಳ್ತೀರಾ? ಲಕ್ಷ್ಮೀಜಿ. ಈಗಾಗ್ಲೇ ನಾವು ಸುಮಾರು ಕವರ್ ಮಾಡ್ಬಿಟ್ಟಿದೀವಿ. ಇವಾಗ ನಾವು ಇಷ್ಟೋ ಮಟ್ಟ ಹುನ್ರಿ. ಈಗ ಅವ್ರ ಯುಸ್ಮತಿಯವ್ರು ಹೇಳಿದ್ರು ಯಾರು ರಜಸ್ಸು ತಮಸ್ಸು ಸಾತ್ವಿಕ್ ಗುಣದವ್ರು ಹೆಂಗಿರ್ತಾರ ಅಂತಂದ್ ಹೇಳಿ. ಅದ್ರೊಳಗ ಆಮೇಲೆ ಇಷ್ಟೋ ಮಟ್ಟ ನೋಡಿದ್ವಿ ಅಮ್ಮ ತ್ಯಾಗ ಅಂತಂದ್ ಹೇಳಿದ್ ಹೆಂಗಿರ್ತತಿ ಅಂತಂದ್ ಹೇಳಿ. ಅವಾಗ ನಮ್ಗ ಒಂದ್ ಏನೋ ಒಂದ್ ಕ್ಲಿಯರ್ ಪಿಕ್ಚರ್ ಬರ್ತೈತ್ರಿ. ಹಂಗಂದ್ರ ನಾನ್ ಈ ತರ ಇದ್ರೆ ಹೆಂಗ, ಇನ್ನೊಬ್ರ ಸಲುವಾಗಿ ನಾನ್ ಇದ್ರೆ ಹೆಂಗ. ಫಾರ್ ಎಕ್ಸಾಂಪಲ್ ಈಗ ನೀವಾಗ್ಲಿ, ಪ್ರಭು ಗುರುಜಿ ಆಗ್ಲಿ, ಅಥವಾ ವಿಜಯ್ ಬಾವ ಆಗ್ಲಿ, ಎಷ್ಟೆಲ್ಲಾ ನಮ್ ಸಲುವಾಗಿ ಓದಿ ನಮ್ ಸಲುವಾಗೆಲ್ಲಾ ಕಲತ್ತು ನೀವ್ ಎಲ್ಲಾ ವಾಟ್ಸಪ್ ನೊಳಗಾಗ್ಲಿ ಅದ್ನೆಲ್ಲಾ ಟೈಮ್ ಟು ಟೈಮ್ ಕಲಿಸೋದು, ರಿಮೈಂಡರ್ ಮಾಡೋದು, ನಿಮ್ದ್ ಎಷ್ಟೊಂದು ಟೈಮ್ ನಮ್ಗೋಸ್ಕರ ಕೊಡ್ತೀರಿ ಅಮ್ಮ. ಈಗ ಅವ್ರದ್ದು ಆತ್ಮ ಹೆಂಗಿರ್ತತಿ ಅಂತಂದ್ ಹೇಳಿದ್ರ ಅವ್ರು ಸ್ವಚ್ಛ ಇರ್ತಾರ, ಎಲ್ಲಾರ್ಗು ಇನ್ನೊಬ್ರು ಬೆಳಿಲಿ ಅನ್ನೋ ಮನೋಭಾವನೆ ಇರ್ತೈತಿ. ಇವಾಗ ನನ್ನಷ್ಟಕ್ ನಾವ್ ಓದ್ಕೊಂಡ್ ನನ್ನಷ್ಟಕ್ ನಾವ್ ಕುಂದ್ರಬೋದ್ರಿ, ಆದ್ರ ಆತರ ಅಲ್ಲ. ನೀವು ಇನ್ನೊಬ್ರಿಗೂ ಅದನ್ನ ಆ ಜ್ಞಾನನ ಹಂಚಿ ಇನ್ನೊಬ್ರುನು ಕಲೀಲಿ, ಇನ್ನೊಬ್ರು ಅವ್ರ ಜೀವನದೊಳಗ ಸಂತೋಷವಾಗಿ ಇರ್ಲಿ ಅಂತಂದ್ ಹೇಳಿ ಬಯಸ್ತಿರೋ ಹೊರತುನು ನನ್ ಟೈಮ್ ವೇಸ್ಟ್ ಆಗ್ತೈತಿ. ಬರೀ ಒಂದ್ ಕಾಲ್ ಬಂದ್ರುನು ಅಯ್ಯೋ ಈ ಫೋನ್ ಒಳಗ್ ಮಾತಾಡ್ಕೊಂಡ್ ಕುತ್ಕೊಂಡ್ರೆ ಎಷ್ಟೊಂದ್ ಟೈಮ್ ಹೋಗ್ತೈತವ, ಅದ್ರ ಬದ್ಲು ಬೇರೆ ಕೆಲ್ಸ ಆಗ್ತೈತೆ ಅಂತಂದ್ ಹೇಳಿ ಅನ್ಕೊಳ್ಳೋದು ಟೈಮ್ ನೊಳಗ ನೀವ್ ಇಷ್ಟೆಲ್ಲಾ ಟೈಮ್ ತಗೊಂಡ್ ನಮ್ಗೋಸ್ಕರ ಮಾಡ್ಕೊಡ್ತೀರಿ. ಅಂತವ್ರು ಆತ್ಮ ತೃಪ್ತಿ ಇರ್ತೈತಿ ಅಂತಂದ್ ಹೇಳಿ ಅವ್ರ ಯಾವಾಗ್ಲೂ ಇನ್ನೊಬ್ರ ಸಲುವಾಗಿ ಬದುಕ್ತಿರ್ತಾರ. ಅವ್ರ ಕೆಲ್ಸನ ಇನ್ನೊಬ್ರದ್ದು ಜೀವನ ಪ್ರಕಾಶ ಮಾಡೋದು ಅಂತಂದ್ ಹೇಳಿ ನನಗ್ ಹಂಗ ಅನಸ್ತವಮ್ಮ. ಅದೊಂದ್ ಎಕ್ಸಾಂಪಲ್ ಕೊಟ್ಟೇರಿ. ಈಗ ಗುರುಗಳ ಸ್ವಭಾವನ ನಮ್ಗೊಂದು ದಾರಿ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತವಮ್ಮ. ಇರ್ಲಿ, ಚೆನ್ನಾಗಿ ಹೇಳ್ತೀರಾ. ಮತ್ತೆ ಬೇರೆ ಯಾರಾದ್ರೂ ಆಡ್ ಮಾಡ್ತೀರಾ? ಹೌದು ಮೇಡಮ್, ಇದ್ರಲ್ಲಿ ಆತ್ಮದಲ್ಲಿ ಸಂತೋಷ ಪಡುತ್ತಾರೋ, ನೀವೆಲ್ಲ ಸ್ವಪ್ರಕಾಶದಿಂದ ಬೆಳಗ್ತಾ ಇದ್ದೀರಾ. ಸೇವಾ ಮನೋಭಾವನೂ ಆಗ್ಬೋದು,
ತ್ಯಾಗನೂ ಆಗ್ಬೋದು. ಈ ಎರಡರಲ್ಲಿ ಗುರೂಜಿಯವರು ನೀವು ಎಲ್ಲರೂ ಇದಾಗ್ತಾ ಇದ್ದೀರಾ. ನಿಮ್ಗೆಲ್ಲ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಆಮೇಲೆ ಯಾವ್ದೋ ಇಲ್ಲ, ನಾನು ಅನ್ಕೊಂಡ್ರೆ ಕಲಿತಾ ಇರೋದೇ, ನನ್ನನ್ನು ಅಲ್ಲ, ಸೇರಿಸ್ಬೇಡಿ. ಆದ್ರೂವೆ ನೀವು ನಮ್ಗೆಲ್ಲ ಗುರುನೇ ಅಲ್ವೇ. ಮತ್ತೆ ಆ ನಾನು ಕಲಿತಾ ಸ್ವರೂಪದಲ್ಲಿ ಇರೋಳೆ. ಸಂಪೂರ್ಣವಾಗಿ ತೃಪ್ತರಾಗಿದ್ದೀರಾ. ನಾವು ಕೂಡ ಸ್ವಲ್ಪ ತೃಪ್ತಿ ಕಡೆ ಹೋಗ್ತಾ ಇದ್ದೀವಿ. ಆದ್ರೆ ಇಲ್ಲಿ ಗೀತೆ ಒಳಗೆ ಪರಮಾತ್ಮ ಹೇಳ್ತಾ ಇದ್ದಾನೆ ಅರ್ಜುನ್ಗೆ, ಯಾರು ಆತ್ಮದಲ್ಲಿ ಸಂತೋಷ ಪಡುತ್ತಾರೋ, ಯಾರು ಸ್ವಪ್ರಕಾಶವಾಗಿರುತ್ತಾರೋ, ಸ್ವರೂಪದಲ್ಲಿ ಸಂಪೂರ್ಣವಾಗಿ ತೃಪ್ತರಾಗಿರುತ್ತಾರೋ ಅವರಿಗೆ ಯಾವುದೇ ಕರ್ತವ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪರಮಾತ್ಮ ಅಂದ್ರೆ ಶ್ರೀಕೃಷ್ಣ ಯಾರಿಗೆ ಹೇಳ್ತಿದ್ದಾರೆ ಅಂತಂದ್ರೆ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಕರ್ಮ ಯೋಗದಲ್ಲಿ ಯಾರ್ಯಾರು ತಮ್ಮ ಕರ್ಮದಲ್ಲಿ ಸಂತೋಷವಾಗಿ ಆತ್ಮಜ್ಞಾನವನ್ನು ಪಡ್ಕೊಂಡಿರ್ತಾರೆ, ಆತ್ಮನೇ ಎಲ್ಲರೂ, ಆತ್ಮದಲ್ಲಿ ಆತ್ಮೆಗೆ ಹುಟ್ಟಿಲ್ಲ ಸಾವಿಲ್ಲ ಅಂತ ಎಲ್ಲರೂ ಎಲ್ಲ ಆತ್ಮಗಳು ಪರಮಾತ್ಮನ ಸ್ವರೂಪಗಳೇ, ಪರಮಾತ್ಮನ ಅಂಶಗಳೇ ಅಂತ ತಿಳ್ಕೊಂಡಿರೋರು ಆತ್ಮಜ್ಞಾನವಾಗಿ ಸ್ವಪ್ರಕಾಶವಾಗಿ ಯಾರ ಪ್ರಕಾಶ ಹೊಂದುತ್ತಿದ್ದಾರೋ ಆ ಸ್ವರೂಪವನ್ನೇ, ಆತ್ಮವನ್ನೇ ನಂಬಿರ್ತಾನ. ನಾನು ಇದ್ರಲ್ಲಿ ಯುದ್ಧ ಮಾಡ್ತಾ ಇಲ್ಲ, ನನ್ನ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಿ ಅಂತ ನೆನಪು ಮಾಡಿಕೊಂಡು ತನ್ನ ಸ್ವರೂಪದಲ್ಲಿ ತಾನು ಲೀನವಾಗಿ ಸಂಪೂರ್ಣವಾಗಿ ತನ್ನ ಕೆಲಸವನ್ನ ತೃಪ್ತನಾಗಿ ಮಾಡು ಅಂತ ಹೇಳ್ಬಿಟ್ಟು ಕೃಷ್ಣ ಅರ್ಜುನನಿಗೆ ಅವ್ರ ಕರ್ತವ್ಯವನ್ನ ಹೇಳ್ತಾ ಇದ್ದಾರೆ. ಅದರೊಳಗೆ ಆತ್ಮವನ್ನ ಯಾರು ತಿಳ್ಕೊಂಡಿರ್ತಾರೋ, ಅವರು ಆತ್ಮದೊಂದಿಗೆ ಜೀವನ ಮಾಡ್ತಿರ್ತಾರೋ ಅಂತವರಿಗೆಲ್ಲ ಕೂಡ ಅವರು ಯಾವುದೇ ಒಂದು ಅಂದ್ರೆ ಸಂಪೂರ್ಣವಾಗಿ ಅವ್ರಿಗೆ ಯಾವುದೇ ಕರ್ತವ್ಯನೇ ಇರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಭೀಷ್ಮರಾಗಿರ್ಬೋದು, ದ್ರೋಣರ, ಕೃಪಾಚಾರ್ಯ ಯಾರನ್ನ ಮನದಲ್ಲಿ ಇಟ್ಕೊಂಡು ಪರಮಾತ್ಮ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಆದ್ರೆ ಈ ಕರ್ಮಯೋಗದಲ್ಲಿ ನೀನು ರೆಡಿ ಆಗಪ್ಪ, ನೀನ್ ಮಾಡ್ತಾ ಇರು, ನಿನ್ ಕರ್ತವ್ಯನ ಮಾಡು ಅನ್ನೋದನ್ನ ಈ ಒಂದು ಆತ್ಮದ ರೂಪದಲ್ಲಿ ಕೂಡ ವಿವರಣೆ ಕೊಡ್ತಾ ಇದ್ದಾರೆ ಆ ಯುದ್ಧರಂಗದಲ್ಲಿ ಗೀತೆ ಒಳಗೆ. ಹೀಗಾಗಿ ಕರ್ತವ್ಯದ ಬಗ್ಗೆ ಸಂಪೂರ್ಣವಾಗಿ ತೃಪ್ತಿಯನ್ನ ಯಾರು ಹೊಂದಿರ್ತಾರೋ ಅವ್ರಿಗೆ ಆತ್ಮಜ್ಞಾನದ ಜೊತೆಗಿರೋದ್ರಿಂದ ಅವ್ರಿಗೆ ಯಾವ ಕರ್ತವ್ಯನೂ ಬೇಕಾಗಿಲ್ಲ ಅಂತ ತಿಳಿಸ್ತಿದ್ದಾರೆ ಅನ್ಸುತ್ತೆ. ಅವ್ರವ್ರ ಕರ್ತವ್ಯಗಳನ್ನ ಖಂಡಿತವಾಗಿ ಅವ್ರವ್ರು ಮಾಡಬೇಕು. ನಿಮ್ ತ್ಯಾಗ ಭಾವ, ನಿಮ್ ಸೇವಾ ಮನೋಭಾವನೆಗೆ ಒಂದು ಸಲ್ಯೂಟ. ಇಲ್ಲ, ಇದೆಲ್ಲ ಗುರೂಜಿದು, ನಾನೆಲ್ಲ ಕಲ್ತ್ಕೊಳ್ಳೋದಕ್ಕೋಸ್ಕರ ನಾನು ಇದನ್ನ ಕ್ಲಾಸಸ್ ಮಾಡ್ತಾ ಇರೋದಷ್ಟೇ, ನಂದೇನಿಲ್ಲ. ಅಂದ್ರೆ ಎಲ್ಲ ಆತ್ಮಜ್ಞಾನ ಅವಶ್ಯಕತೆ ಪಡೆದಿದ್ದೀರಾ ಬೇಕಾಗಿರೋದು. ನೀವು, ನಮಗೂ ಸ್ವಲ್ಪ ವಿಸ್ತರಿಸ್ತಿದ್ದೀರಾ. ಈ ಥ್ಯಾಂಕ್ ಯು ಮೇಡಮ್, ಆತ್ಮದಲ್ಲಿ ಚೆನ್ನಾಗಿ. ಸಂತೋಷ ಪಡುತ್ತಾರೋ ಅಂತಂದ್ರೆ ಇದೇನು ಅಂದ್ರೆ, ನಾವು ಯಾವಾಗ್ಲೂ ನಮ್ಮ ಕರ್ಮೇಂದ್ರಿಯಗಳು ಮತ್ತೆ ಜ್ಞಾನೇಂದ್ರಿಯಗಳು ಹೊರಮುಖವಾಗಿಯೇ ಎಲ್ಲ ನೋಡುವಂಥದ್ದು. ಹಾಗೆ ಹೊರಮುಖವಾಗಿ ನೋಡಿದಾಗ ಅದನ್ನೆಲ್ಲ ವಿಷಯ ವಸ್ತುಗಳನ್ನ ಪಡ್ಕೊಳ್ಬೇಕು ಅಂತ ಅಂತೀವಿ. ಆಗ ಅದು ಸಂತೋಷ ಕೊಡಲ್ಲ ಅಂತ ಇದು ಅನೇಕ ಬಾರಿ ನಾವು ಚರ್ಚೆ ಮಾಡಿರುವಂತ ವಿಷಯವೇ. ಅದು ಶಾಶ್ವತವಾದ ಸಮತ್ವ ಬುದ್ಧಿ, ಶಾಶ್ವತವಾದ ಇದು ಸಮತ್ವ ಬುದ್ಧಿ ಶಾಶ್ವತವಾದ ಅಂತ ಬರುತ್ತೆ ಅಲ್ಲಮ್ಮ, ಅದೆಲ್ಲ ಇದ್ರಲ್ಲೇ ಬರುತ್ತೇನಾ? ಅಸಂಗ ಬುದ್ಧಿ, ಪ್ರಸಾದ ಬುದ್ಧಿ, ಆಮೇಲೆ ಹೇಳ್ತೀನಿ. ಹಾಗೆ ನಾವು ಹೊರಗಡೆ ವಿಷಯ ವಸ್ತುಗಳಿಂದ ನಮ್ಗೆ ಸಂತೋಷ ಸಿಗುತ್ತೆ ಅಂತ ಅದನ್ನ ಗಳಿಸ್ತಾ ಇದ್ರೆ ವಿಷಯ ವಸ್ತುಗಳನ್ನ ಇಂದ ನಮ್ಗೆ ಶಾಶ್ವತವಾದ ಸುಖ ಸಿಗಲ್ಲ. ಯಾಕೆಂದ್ರೆ ಗಳಿಸಿದ್ದು ನಮ್ಗೆ ಸಂತೋಷ ಕೊಡ್ಬಹುದು ಅಥವಾ ದುಃಖನೂ ಕೊಡ್ಬಹುದು ಅಲ್ವಾ. ಕೆಲವು ಸರ್ತಿ ಏನೋ ಒಂದು ಗಳಿಕೆ ಬಂತು ಅಂತಂದ್ರೆ, ಫಲ ಬಂತು ಅಂತಂದ್ರೆ ಅದು ಸುಖನೂ ಕೊಡುತ್ತೆ, ದುಃಖನೂ ಕೊಡುತ್ತೆ. ಸುಖ ಕೊಟ್ಟಿದ್ದಕ್ಕೇನೋ ಅದನ್ನ ಸಂರಕ್ಷಣೆ ಮಾಡ್ಬೇಕು ಅಂತಂದ್ಬಿಟ್ಟು ಅದಕ್ಕಿನ್ ಮತ್ತೆ ಇನ್ನೊಂದಷ್ಟು ಏನೇನ್ ಮಾಡ್ಬೇಕು ಅದಕ್ಕೆ ಮತ್ತೆ ಮಾಡ್ತೀವಿ. ಇಲ್ಲ ಅಂತಂದ್ರೆ ನನ್ಗೆ ದುಃಖ ಕೊಡ್ತು ಅಂದ್ರೆ ಅದನ್ನ ದ್ವೇಷ ಮಾಡ್ತೀವಿ, ಅದನ್ನ ದೂರ ಇಡೋದಕ್ಕೆ ನೋಡ್ತೀವಿ. ಈ ರೀತಿಯಲ್ಲಿ ಕರ್ಮಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಅದು ಏನೋ ಪ್ರವೃತ್ತಿ ಮಾರ್ಗ ಇದ್ದಾಗ. ಇವ್ರು ಹೇಳ್ತಾ ಇರೋದು ಆತ್ಮದಲ್ಲಿ ಸಂತೋಷ ಪಡುತ್ತಾರೋ ಅಂತ. ಆತ್ಮ ಅಂದ್ರೆ ಅದು ನಿವೃತ್ತಿ ಮಾರ್ಗ, ಅಂದ್ರೆ ವೃತ್ತಿ ಇಲ್ಲದೆ ಇರುವಂತದ್ದು. ವೃತ್ತಿ ಅಂತಂದ್ರೆ ಏನು, ಮನಸ್ಸಿನಲ್ಲಿ ಯೋಚನೆಗಳು ಇಲ್ಲ. ನಾವು ಪ್ರವೃತ್ತಿ ಮಾರ್ಗದಲ್ಲಿ ಹೋದಾಗ ನಾನು ಗಳಿಸ್ಬೇಕು, ಅದನ್ನ ಸಂರಕ್ಷಣೆ ಮಾಡ್ಬೇಕು ಅಥವಾ ಇದನ್ನ ದೂರ ಇಡ್ಬೇಕು ಅಂತ ಯೋಚನೆಗಳು ಅವು ಎಲ್ಲ ಒಂದಕ್ಕೊಂದು ಸೇರ್ಕೊಂಡು ತುಂಬಾ ಮನಸ್ಸನ್ನ ಕಲುಷಿತ ಮಾಡ್ಬಿಟ್ಟಿರತ್ವೆ. ಆದ್ರೆ ನಿವೃತ್ತಿ ಮಾರ್ಗಕ್ಕೆ ಹೋದಾಗ, ಅಂದ್ರೆ ವೃತ್ತಿಗಳೇ ಇಲ್ಲದಿದ್ದಾಗ ಅಲ್ಲಿ ಆತ್ಮನ ಪ್ರತಿಫಲನ ಮಾತ್ರವೇ ಆಗ್ಬೋದು.
ಎಲ್ಲಿ ಹೌದು. ಮನಸ್ಸು ತಿಳಿಯಾಗುತ್ತೋ ಅಲ್ಲಿ ಆ, ಆತ್ಮ ಸ್ವಪ್ರಕಾಶಿಸುತ್ತೆ. ಸ್ವಪ್ರಕಾಶಮಾನವಾದಂಥದ್ದು ಆತ್ಮ ಅನ್ನೋದು. ಅದಕ್ಕೆ ಬೇರೆ ಯಾವುದ ಒಂದು ಸಹಾಯ ಬೇಕಾಗಿಲ್ಲ. ಅದು ಬೆಳಗ್ಬೇಕು ಅಂತಂದ್ರೆ ನಾವ್ ಅನ್ಕೊಂಡಿರೋದೇನು ಹೊರಗಡೆದ್ರಿಂದ ಬಂದ್ರೆ ಸಂತೋಷ ಬರುತ್ತೆ ಅಂತ. ಆದ್ರೆ ಹಾಗಲ್ಲ. ನಾನೇ ಆ ಆನಂದಮಯಿ. ನಾನೇ ಆ ಆನಂದ ಅನ್ನೋದು ನನ್ನಿಂದಲೇ ಬರುವಂತಹದ್ದು. ನಾನು ಸ್ವಪ್ರಕಾಶ ಉಳ್ಳಂತವನು ಅನ್ನೋದನ್ನ ತಿಳ್ಕೊಂಡಾಗ ಅಂಥವನು ಜ್ಞಾನಿ. ಅವನು ತೃಪ್ತಿಯಾಗಿರ್ತಾನೆ. ಅವನಿಗೆ ಮಾಡ್ಲೇಬೇಕು ಅನ್ನುವಂತಹ ಯಾವ ಕರ್ತವ್ಯ ಇರಲ್ಲ. ಎಲ್ಲವೂ ಲೋಕೋದ್ಧಾರಕ ಕೆಲಸಗಳನ್ನು ಮಾತ್ರ ಮಾಡ್ತಾನೆ. ಮತ್ತೆ ಅವನು ಅಸಂಗನಾಗಿರೋದ್ರಿಂದ ಸಮರ್ಥವಾಗಿ ಎಲ್ಲ ಕೆಲಸವನ್ನು ಮಾಡ್ತಾನೆ. ಬೇರೆ ಯಾರಾದ್ರೂ ಏನಾದ್ರು ಹೇಳ್ತೀರಾ? ಸುಮತಿನ ಬೇರೆ ಯಾರಾದ್ರೂ ಅಷ್ಟೇ ನೀವು ಆಡ್ ಮಾಡ್ಬೇಕು ಅನ್ನೋ ಇಷ್ಟ ಇದ್ರೆ ಹೇಳಿ, ಅಥವಾ ನಿಮ್ಮ ಅನಿಸಿಕೆಯನ್ನು ಸಹ ತಿಳಿಸಿ. ಅವರೇ ಎಲ್ಲ ಡೀಟೇಲ್ ಆಗಿ ಹೇಳಿದ್ರೆ ನೀವು ಅದನ್ನ ಇನ್ನ ಎಲ್ಲ ಪ್ರೆಸ್ ಮಾಡಿದ್ರೆ ಆಂಟಿ. ಅದೇ ಯಾರೇ ಸೆಲ್ಫ್ ರಿಯಲೈಸ್ಡ್ ಅವ್ರಿಗೆ ಇನ್ನೇನು ಆಸೆಗಳು ಡಿಸೈರ್ಸ್ ಎಲ್ಲ ಮುಗ್ದೋದ್ಮೇಲೆನೆ ಅದು ಸಾಧ್ಯ ಆಗೋದು. ಅದು ಕಂಪ್ಲೀಟ್ ಆದಾಗ. ಆದ್ರಿಂದ ಯಾರು ನಮ್ ಹ್ಯಾಪಿನೆಸ್ ಹೇಳ್ತಾರೆ, ಸಂತೋಷ, ಸಮಾಧಾನ, ತೃಪ್ತಿ ಅದೆಲ್ಲ ಬೇಕು ಅಂದ್ರೆ ಆಚೆ ಏನು ಹುಡುಕ್ಬೇಕಾಗಿಲ್ಲ. ಎಲ್ಲ ನಮ್ಮೊಳಗನೆ ಒಂದ್ ಪ್ರಪಂಚನೇ ಇದೆ. ಇಡೀ ಪ್ರಪಂಚ ನಮ್ಮೊಳಗೆ ಇದೆ. ನಮ್ಗೇನ್ ಬೇಕೋ ನಮ್ಮೊಳಗೆ ಹುಡ್ಕೊಂಡ್ರೆ ಸಿಕ್ಕತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಆಲ್ರೆಡಿ ಈ ಆತ್ಮಜ್ಞಾನ ಪಡೆದವ್ರಿಗೆ ಯಾವುದೇ ತರ ಇಚ್ಛೆ ಇಲ್ಲ, ಯಾವುದೇ ತರ ಆಸೆ ಇಲ್ಲ, ಏನಿಲ್ಲ. ಇನ್ನು ಅವ್ರು ಪಾಪ ಮಾಡೋಂಥದ್ದು ಏನು ನೆಸೆಸಿಟಿನೇ ಇಲ್ಲ. ಪಾಪ ಮಾಡಕ್ಕೆ ದಾರಿನೇ ಏನು ಇಲ್ಲ. ಇನ್ನು ಅವ್ರಿಗೆ ಯಾವುದೇ ತರ ಆಬ್ಲಿಗೇಟರಿ ಕರ್ಮಾನು ಡ್ಯೂಟೀಸ್ ಇಲ್ಲ. ಏನಿಲ್ಲ. ಏನು ಇಲ್ಲ. ಅಂತವ್ರಿಗೆ ಇನ್ನೇನು ಡ್ಯೂಟಿನೂ ಇಲ್ಲ, ಏನೂ ಇಲ್ಲ. ಅಷ್ಟೇ, ಎಲ್ಲ ಪಡ್ದಾಯ್ತಲ್ಲ. ಅವ್ರು ಬೇಕಾಗಿರೋದು ಅವ್ರಿಗೆ ಸಿಕ್ಕಾಯ್ತು. ಬೇರೆ ನಾವು ನಮ್ಮಂತವ್ರಿಗೆ ಆಚೆ ಪ್ರಪಂಚದಲ್ಲಿ ಅವ್ರಿಗೆ ಆಚೆ ಪ್ರಪಂಚದಲ್ಲೇ ಸುಖ ಸಿಕ್ಕತ್ತೆ. ಅದು ಬೇಕು ಇದು ಬೇಕು ಅದೇನೋ ಮಾಡಕ್ ಹೋಗಿ ಇನ್ನೊಬ್ರು ಮನ್ಸ್ ನೋಯಿಸೋದು, ಅಥವಾ ಇನ್ನೇನೋ ಪಡ್ಕೊಳಕ್ ಇನ್ನೇನೋ ಪಾಪ ಮಾಡ್ಕೊಳ್ಳೋದು, ಅಥವಾ ನಮ್ಗೆ ಅದು ಸಿಕ್ಕಿದ್ರು ಕಳ್ದೋಗತ್ತೆ. ಇದೆಲ್ಲ ಆಲ್ರೆಡಿ ಚಾಪ್ಟರ್ಸ್ ಆಗಿರೋದೆ. ಕಳ್ದೋಗತ್ತೆ ಅಂತ ಭಯದಲ್ಲಿ ಇರೋದು, ಅದೆಲ್ಲ ಮಿತಿ ಮೀರಿ ಹೋದ್ಮೇಲೆ ಇದು ಆತ್ಮಜ್ಞಾನ ಪಡೆದವ್ರಿಗೆ ಆ ಸಂತೋಷ ಆಟೋಮೆಟಿಕ್. ಅದು ಇನ್ನೇನು ಅವ್ರಿಗೇನ್ ಕರ್ಮ ಇದೇನ್ ಇಲ್ವಲ್ಲ, ನೆಸೆಸಿಟಿ ಏನ್ ಇಲ್ವಲ್ಲ. ಇನ್ನೇನ್ ಅವ್ರು ಏನ್ ಮಾಡಿದ್ರು ಇನ್ನೊಬ್ರಿಗೆ ಉಪಯೋಗ ಆಗ್ಲಿ, ಇನ್ನೊಬ್ರಿಗೆ ಪ್ರಪಂಚಕ್ಕೆ ಒಳ್ಳೇದಾಗ್ಲಿ ಅನ್ನೋವ್ರು ಮಾಡೋವ್ರಿಗೆ ಏನು ಪಾಪ ಎಲ್ಲಿಂದ ಬರುತ್ತೆ? ಎಲ್ಲೂ ಇಲ್ಲ. ಅಷ್ಟೇ. ಏನು ಕ್ಲಾಸ್ ಮುಗಿಸೋಣವಾ? ಎಲ್ಲಿಟ್ಟಿದ್ಯಾ? ಕ್ಲಾಸ್ ಮುಗಿಸೋಣ. ಇದು ಸಮತ್ವ ಭಾವ ಮತ್ತೆ ಇವೆಲ್ಲ ಬರ್ತವಲ್ಲಮ್ಮ, ಇದ್ರಲ್ಲೇ ಅಲ್ವಾ? ಸಮತ್ವ ಭಾವನಾ? ಹಾ, ಕರ್ಮ, ಜ್ಞಾನಿ ಸ್ವಧರ್ಮ, ಅಂತಂದ್ರೆ ಸ್ವಧರ್ಮ ಇವೆಲ್ಲ ಪಾಲನೆ ಸಮತ್ವ ಮಾಡಿ. ಭಾವ ಬಂದೇ ಬರುತ್ತೆ. ಸಮತ್ವ ಭಾವ ಹಾ. ಇದ್ದೇ ಇರುತ್ತೆ. ಆಮೇಲೆ ಯಾವಾಗ ಸ್ವಧರ್ಮ ಆತ್ಮದಲ್ಲಿ ನೆಲೆ ನಿಲ್ತಾನೋ ಅವನಿಗೆ ಸಮತ್ವ ಭಾವ ಅವಂಗೆಲ್ಲ ಇದ್ದೇ ಇರುತ್ತೆ. ಇದ್ದೇ ಇರತ್ತೆ. ಸ್ವಧರ್ಮ ಪಾಲನೆ ಮಾಡ್ಕೊಂಡು ಹೋದ್ಮೇಲೆ ಸಮತ್ವ ಭಾವನೆಗಳೆಲ್ಲ ಬರ್ತವೆ. ಆಮೇಲೆ ಅಸಂಗಬದ್ಧ ಬುದ್ಧಿ, ಅಸಂಗನಾದಾಗ ಸಮತ್ವ ಭಾವ ಬರೋದು. ಸಮತ್ವ ಭಾವ ಸ್ವಧರ್ಮ ಬರೋದು. ಅಂತಂದ್ರೆ ಅವನಿಗೆ ಇನ್ನೂ ಆತ್ಮಜ್ಞಾನ ಬಂದಿರಲ್ಲ. ಸ್ವಧರ್ಮವನ್ನ ಪಾಲನೆ ಮಾಡೋದ್ರಿಂದ ಅವನಿಗೆ ಚಿತ್ತ ಶುದ್ಧಿ ಆಗ್ತಾ ಹೋಗುತ್ತೆ. ಆವಾಗ ಏನು ಮಾಡ್ತಾನೆ ಅವನು ಅಂತಂದ್ರೆ ಕರ್ಮ ಫಲವನ್ನ ತ್ಯಾಗ ಮಾಡ್ತಾನೆ. ಕರ್ಮ ಫಲವನ್ನ ತ್ಯಾಗ ಮಾಡಿದಾಗ ಅಲ್ಲಿ ಅವನಿಗೆ ತನ್ನ ಧರ್ಮ ವಾಸನೆಗಳು ಏನು ಅಂತ ಕಮ್ಮಿ ಆಗ್ತಾ ತಿಳ್ಕೊಬೇಕಲ್ಲ. ಹೋಗುತ್ತವೆ. ಹಾ, ಅದೇ ತನ್ನ ಧರ್ಮ ಏನು ಅಂತ ತಿಳ್ಕೊಬೇಕ. ಆ ಧರ್ಮದಲ್ಲಿ ಅವನು ಯಾವುದೇ ಒಂದು ಧಾರ್ಮಿಕ ರೂಪದಲ್ಲಿ ಪೂರ್ಣ ಆಗ್ಬೇಕು ಅಂದ್ರ ಅವ ಆಸೆಗಳನ್ನು ಸಹ ಆ ಧಾರ್ಮಿಕದ ರೂಪದಲ್ಲೇ ಇರ್ಬೇಕು ಅಂತ. ಆಮೇಲೆ ಸಾತ್ವಿಕ ಕರ್ಮಗಳು ಇವೆಲ್ಲ ನಮಗ್ ಒಳ್ಳೇದಾಗದಲ್ದೆ ಬೇರೆಯವ್ರಿಗೂ ಒಳ್ಳೇದಾಗ್ಬೇಕು. ಸಾತ್ವಿಕ ಧರ್ಮಗಳು ಇರ್ಬೇಕು. ಎಲ್ಲಾ ಕೆಲಸಗಳು ಭಗವಂತನಿಗೆ ಅರ್ಪಣೆ ಆಗಿರ್ಬೇಕು. ಇವೆಲ್ಲ ಮನೋಭಾವನೆಗಳು ಎಲ್ಲ ಬೆಳೆದ ಮೇಲೆನೆ ಆತ್ಮ ಒಂದು ಸಮತಟ್ಟಕ್ಕೆ ಬರುತ್ತೆ. ಆವಾಗ ಅವನಿಗೆ ಆವಾಗ ಅವನಿಗೆ ಯಾವುದು ಅಲ್ಲಿ
ಪಾಪಗಳು ಇರೋದಿಲ್ಲ, ಅವನಿಗೆ ಏನು ಹೌದು ಮಾಡೋ ಅವಶ್ಯನೂ ಇರೋದಿಲ್ಲ. ಹೌದು ಹೌದು. ಹ್ಮ್. ಅದಕ್ಕೆ ಏನು ಇಲ್ಲ? ಇಲ್ದೇ ಇರೋದ್ರಿಂದ ಏನ್ ಹಾ ಮಾಡ್ತಾನೆ ಅವ್ನು? ಸುಮ್ನೆ ಕೂತ್ಕೊಂಡಿರಲ್ಲ, ಲೋಕ ಸೇವೆ ಮಾಡ್ತಾನೆ. ಹೌದು. ಲೋಕ ಆತ್ಮನು 4 ಸಕಲ ಜನಕ್ಕೆ ಜಗತ್ ನನ್ನಿಂದ ಹಿತಾಯ ಹೆಲ್ಪ್ ಚ. ಆಗ್ಲಿ ಅಂತ. ಹಾ ಸರಿ. ಮುಗಿಸೋಣ. ಓಂ ಹಾ ಶ್ರೀ ಗುರು ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.